ಹರಿ ಓಂ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಭಗವದ್ಗೀತೆಯ 8ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವಿದ್ದೇವೆ. ನಿನ್ನೆ ದಿನ ಅರ್ಜುನನು ಕೇಳಿದಂತಹ 6 ಪಾರಿಭಾಷಿಕ ಶಬ್ದಗಳಿಗೆ ಭಗವಂತನು ಉತ್ತರವನ್ನ ಕೊಡುವುದರ ಮೂಲಕವಾಗಿ 6 ರೀತಿಯಲ್ಲಿ ಆ ಭಗವತ್ ತತ್ವ ವ್ಯಕ್ತವಾಗಿರುವುದನ್ನ ವಿವರಿಸಿದ್ದಾನೆ. ನಮ್ಮ ಧ್ಯಾನದ ಸೌಕರ್ಯಕ್ಕಾಗಿ, ಚಿಂತನೆಯ ಸೌಕರ್ಯಕ್ಕಾಗಿ ಒಂದೇ ತತ್ವ 6 ಬಗೆಯಲ್ಲಿ ಹೇಗೆ ವ್ಯಕ್ತವಾಗ್ತದೆ, ಬ್ರಹ್ಮವಾಗಿ, ಅಧ್ಯಾತ್ಮವಾಗಿ, ಕರ್ಮವಾಗಿ, ಅಧಿಭೂತವಾಗಿ, ಅಧಿಯಜ್ಞವಾಗಿ, ಅಧಿದೈವವಾಗಿ ಹೇಗೆ ಅದು ತೋರಿಕೊಂಡಿದೆ, ಅದನ್ನ ಧ್ಯಾನಿಸುವುದರ ಮೂಲಕ ಭಗವಂತನ ಪರಾಪರ ಪ್ರಕೃತಿಯನ್ನ ನಾವು ಚಿಂತನೆ ಮಾಡಿದ ಹಾಗೆ ಆಗತ್ತೆ ಎನ್ನುವುದನ್ನ ತಿಳಿಸಿರುವುದು ನೋಡಿದ್ದೇವೆ. ಇನ್ನು ಅರ್ಜುನನ 7ನೇ ಪ್ರಶ್ನೆ, ಪ್ರಯಾಣ ಕಾಲೇ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ನಿಗ್ರಹೀತಾತ್ಮರು, ಸಂಯತಾತ್ಮರು, ಯೋಗಿಗಳು ಅಂತ್ಯಕಾಲದಲ್ಲಿ, ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಧ್ಯಾನ ಮಾಡ್ತಾರೆ, ಅಂತ್ಯಕಾಲದಲ್ಲಿ ಧ್ಯಾನ ಮಾಡುವ ಬಗೆ ಮತ್ತು ಅದರ ಮಹತ್ವದ ಕುರಿತಾಗಿ ಶ್ಲೋಕ ಸಂಖ್ಯೆ 5ರಿಂದ 14 ತನಕ 10 ಶ್ಲೋಕಗಳಲ್ಲಿ ಭಗವಂತ ವರ್ಣಿಸ್ತಾನೆ. ಅದನ್ನ ನಾವು ಇವತ್ತು ನೋಡೋಣ. ಪ್ರಯಾಣ ಕಾಲ ಅಂದ್ರೆ ಮರಣಕಾಲ, ಅಂತ್ಯಕಾಲ. ಇದನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳೋದು ಸನಾತನ ಧರ್ಮ. ಆರ್ಟ್ ಆಫ್ ಲಿವಿಂಗ್ ಅಷ್ಟೇ ಮುಖ್ಯ ಅಲ್ಲ, ಆರ್ಟ್ ಆಫ್ ಡೈಯಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅನ್ನೋದು ಸನಾತನ ಧರ್ಮ. ಹೇಗೋ ಸಾಯುವಂಥದ್ದಲ್ಲ, ಸಾಯುವುದಕ್ಕೂ ಒಂದು ಕಲೆ ಇದೆ ಎಂಬುದಾಗಿ ಹೇಳುತ್ತೆ. ಅದಕ್ಕೆ ನಮ್ಮಲ್ಲಿ ಅಂತ್ಯೇಷ್ಟಿ ಅಂತಕ್ಕಂತಹ ಒಂದು ಸಂಸ್ಕಾರದ ವಿಧಾನದಲ್ಲಿ ಹೇಳ್ತಾರೆ, ಸಾವಿನ ಸಂಕೇತ ಒಬ್ಬನಿಗೆ ತಿಳಿದ ತಕ್ಷಣ, ಸಾವು ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅವನು ಹೊರಗಡೆಗೆ, ಮನೆಯ ಹೊರಗಡೆಗಿರುವ ತುಳಸಿ ಕಟ್ಟೆಯ ಮುಂದೆ ದರ್ಭೆಯನ್ನ ಹಾಸಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅಂತ. ಅವನಿಗೆ ಮಲಗಲಿಕ್ಕೆ ಆಗದಿದ್ರೆ ಬೇರೆಯವರ ಸಹಾಯದಿಂದ ಅಲ್ಲಿ ಮಲಗಬೇಕು. ತದನಂತರ ಮಕ್ಕಳು ಅವನ ಕಿವಿಯಲ್ಲಿ ಕರ್ಣ ಸೂಕ್ತವನ್ನ ಹೇಳಬೇಕು ಅಂತ. ಪ್ರಾಣ ಉತ್ಕ್ರಮಣದ ವಿಧಾನವನ್ನ ವರ್ಣಿಸುವಂತಹ ಕರ್ಣಸೂಕ್ತ ಎನ್ನುವಂತಹ ವೇದ ಮಂತ್ರವನ್ನ ಅವನ ಕಿವಿಯಲ್ಲಿ ಉಚ್ಚರಿಸಬೇಕು. ಅವನಿನ್ನೂ ದೇಹ ಬಿಟ್ಟಿಲ್ಲ, ಸಾಯುವ ಸೂಚನೆ ಅವನಿಗೆ ಸಿಕ್ಕಿದೆ, ಸಾಯುವುದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾನೆ. ಆ ಸಂದರ್ಭ ಇದು. ಆಮೇಲೆ ದಶದಾನಗಳನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. 10 ಬಗೆಯ ದಾನಗಳನ್ನ ನಮ್ಮಲ್ಲಿ ಹೇಳಿದ್ದಾರೆ. ಈಗ ಅದು ಒಬ್ಬನು ದೇಹ ಬಿಟ್ಟ ಮೇಲೆ ಕೊಡುವಂತಹ ಪದ್ಧತಿ ಇದೆ. ಆದರೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇನು, ಅವನು ಸಾವಿಗೆ ಮುಂಚೆ
ತನ್ನ ಕೈಯಾರೆ ಅದನ್ನ ಕೊಡಬೇಕು ಅಂತ ದಶದಾನಗಳನ್ನು ಮಾಡಬೇಕು. ಹಿರಣ್ಯದಾನ, ಭೂದಾನ, ಗೋದಾನ, ಶಯ್ಯಾದಾನ ಮುಂತಾದ ದಾನಗಳನ್ನು ಹೇಳಿದ್ದಾರೆ. ಕೊನೆಗೆ ಗಟ್ಟಿಯಾಗಿ ಪುರುಷ ಸೂಕ್ತವನ್ನು ಉಚ್ಚರಿಸಬೇಕು, ಅಥವಾ ವಿಷ್ಣು ಸಹಸ್ರನಾಮವನ್ನು ಅಥವಾ ರಾಮನಾಮವನ್ನು ಜೋರಾಗಿ ಉಚ್ಚರಿಸಬೇಕು. ಅವನ ಸುತ್ತಲಿರುವವರು ಅದನ್ನು ಕೇಳ್ತಾ ಕೇಳ್ತಾ ಭಗವಂತನ ನಾಮವನ್ನ ಮನಸ್ಸಲ್ಲಿ ತೆಗೆದುಕೊಳ್ತಾ ಅವನು ದೇಹವನ್ನು ಬಿಡಬೇಕು ಅಂತ ಇದೆ ಶಾಸ್ತ್ರ. ಈಗ ಕರ್ಣ ಸೂಕ್ತ ಎಲ್ಲ ದೇಹ ಬಿಟ್ಟ ಮೇಲೆ ಹೇಳ್ತಾರೆ. ಆ ಸತ್ತ ಶರೀರದ ಮುಂದೆ ವಿಷ್ಣು ಸಹಸ್ರನಾಮ ಅದು ಇದು ಪಾರಾಯಣ ಮಾಡ್ತಾರೆ. ಆದ್ರೆ ಬದುಕಿರುವಾಗ ಆ ಚಿಂತನೆಯನ್ನೇ ಮನಸ್ಸಿಗೆ ತಂದುಕೊಂಡು ದೇಹವನ್ನು ಬಿಡಬೇಕು ಅನ್ನುವಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ. ಅಂದ್ರೆ ಸಾವನ್ನು ಕೂಡ ಹೇಗೆ ಪಡೆಯಬೇಕು ಎನ್ನುವುದನ್ನ ನಮ್ಮಲ್ಲಿ ತಿಳಿಸಿದ್ದಾರೆ. ಕಾರಣ ಇಷ್ಟೇ, ಸಾವು ನಮ್ಮ ಮುಂದಿನ ಯಾತ್ರೆಗೆ ಪೀಠಿಕೆಯಾಗ್ತದೆ. ಒಂದು ಜೀವಾತ್ಮ ಮುಂದಿನ ತನ್ನ ಜನ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಅಂತಿಮ ಕ್ಷಣದ ಅವನ ಚಿಂತನೆ ಏನಿದೆಯೋ ಅದೇ ಬಹಳ ಮುಖ್ಯವಾಗ್ತದೆ. ಹಾಗೆ ಶಾಸ್ತ್ರಗಳಲ್ಲಿ ಒಂದು ಮಾತು ಬರ್ತದೆ, ಒಂದು ಹುಳ ಇದೆ, ಅದು ತನ್ನ ಹಿಂದಿನ ಕಾಲನ್ನ ಇಡುವಾಗ ಮುಂದಿನ ಕಾಲನ್ನು ಬಿಡುತ್ತೆ ಅಂತ. ಆ ರೀತಿಯಾದಂತಹ ಒಂದು ಕೀಟದ ಹೆಸರನ್ನು ಹೇಳುತ್ತೆ. ಹೇಗೋ ಹಾಗೆ ಜೀವಾತ್ಮನು ಮುಂದಿನ ಜನ್ಮವನ್ನ ಯಾವುದನ್ನು ಪಡೆದುಕೊಳ್ತಾನೆ ಅನ್ನುವಂಥದ್ದು ಈ ಜನ್ಮದ ಕೊನೆಯ ಕ್ಷಣ ನಿರ್ಧಾರ ಮಾಡುತ್ತೆ. ಮುಂದಿನ ಜನ್ಮದ ಬ್ಲೂ ಪ್ರಿಂಟ್ ಈ ಜನ್ಮದಲ್ಲಿ ರೆಡಿ ಆಗ್ತದೆ. ಆದ್ರಿಂದ ಕೊನೆ ಕ್ಷಣದಲ್ಲಿ ಬಹಳ ಎಚ್ಚರ ಇರಬೇಕು, ಬಹಳ ಜಾಗೃತನಾಗಬೇಕು. ಅದಕ್ಕೆ ಜೀವನ ಪರ್ಯಂತ ತಯಾರಿ ಮಾಡಬೇಕು. ಕೊನೆ ಕ್ಷಣದ ಯಾತ್ರೆಗೆ ಇಡೀ ಜೀವನದ ಸಿದ್ಧತೆಯಾಗಬೇಕು ಅಂತ. ಅದಕ್ಕೆ ಒಂದು ಮಾತಿದೆಯಲ್ಲ, ಶರಣನ ಜೀವನವನ್ನ ಮರಣದಲ್ಲಿ ಕಾಣುವಂತ, ಎಚ್ಚರಿಕೆಯಿಂದ ಸಾಯಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೇಗೋ ಪ್ರಜ್ಞಾರಹಿತನಾಗಿ ಪ್ರಜ್ಞಾಶೂನ್ಯನಾಗಿ ಸತ್ತರೆ ಸುಪ್ತ ಮನಸ್ಸಿನ ಯಾವ್ಯಾವುದೋ ವೃತ್ತಿಗಳು ಆ ಸಂದರ್ಭದಲ್ಲಿ ಬಂದು ಅವನ ಮುಂದಿನ ಗತಿ ಅಧೋಗತಿಯೂ ಆಗಬಹುದು. ಅದಕ್ಕೆ ಸಾಯುವಾಗ ಬಹಳ ಜಾಗೃತಿಯಿಂದ ಸಾಯಬೇಕು ಅಂತ ಹೇಳ್ತಾರೆ. ಕುಲಶೇಖರ ಆಳ್ವಾರರು ಅಂತ ಹೇಳಿ ಒಬ್ರು ಸಂತರು ತಮಿಳುನಾಡಲ್ಲಿ ಆಗಿ ಹೋಗಿದ್ದಾರೆ. ಮುಕುಂದಮಾಲಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಹ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಹೇ ಮನಸ್ಸೇ, ಕೃಷ್ಣವೆಂಬ ಪಂಜರದಲ್ಲಿ, ಕೃಷ್ಣನ ಪಾದ ಪಂಕಜವೆನ್ನುವ ಪಂಜರದಲ್ಲಿ ಈಗಲೇ ಪ್ರವೇಶ ಮಾಡು. ಅಂದ್ರೆ ಕೃಷ್ಣನ ಚಿಂತನೆ ಈಗಲೇ ಆರಂಭ ಮಾಡು. ಯಾಕೆಂದ್ರೆ ಪ್ರಾಣ ಪ್ರಯಾಣ ಸಮಯೇ, ಪ್ರಾಣ ಬಿಡುವ ಕಾಲದಲ್ಲಿ ಕಫವಾತ ಪಿತ್ತೈಹಿ, ಕಫ ವಾತ ಪಿತ್ತಗಳೆಲ್ಲ ನಮ್ಮನ್ನ ಪೀಡಿಸ್ತವೆ. ಕಂಠಾವರೋಧನ, ಕಂಠ ಅವರುದ್ಧವಾಗ್ತದೆ. ಅಂದ್ರೆ ನಮ್ಮ ಗಂಟಲು ಕಟ್ಟಿಕೊಳ್ತದೆ. ಅಂತ ಸಮಯದಲ್ಲಿ ಬಾಯಿಂದ ಅವನನ್ನು ಕರೀಲಿಕ್ಕೆ ಆಗಲ್ಲ, ಮನಸ್ಸಿನಿಂದಲೇ ಸ್ಮರಿಸಬೇಕಾಗ್ತದೆ. ಮನಸ್ಸಿನಲ್ಲಿ ಸ್ಮರಿಸಬೇಕು ಅಂತ ಹೇಳಿದ್ರೆ ಈಗಿಂದಲೇ ಆರಂಭ ಮಾಡಬೇಕು ಅಂತ ತನ್ನ ಮನಸ್ಸಿಗೆ ತಾನು ಅವರು ಹೇಳಿಕೊಂಡಿದ್ದಾರೆ. DVG ಕೂಡ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಆರ್ಟ್ ಆಫ್ ಡೈಯಿಂಗ್ ಬಗ್ಗೆ ಕೆಲವು ಪದ್ಯಗಳನ್ನು ಹೇಳ್ತಾರೆ. ಅವರೊಂದು ದೃಷ್ಟಾಂತ ಕೊಡ್ತಾರೆ. ಕಡೆಗಾಲವನ್ನು ತಾನೇ ಮುನ್ನರಿತು ಕಾಡಾನೆ, ಅಡವಿಯೊಳದೊಂದು ದೂರದ ಗವಿಯ ನೈದಿ, ಬಿಡುವುದಾಯೆಡೆ ಮೌನದಿಂದ ಸುವೆನ್ನುವರು, ಕಡೆಯ ಸಾರಂತು ನೀ ಮಂಕುತಿಮ್ಮ. ಆನೆ ದೃಷ್ಟಾಂತ ಕೊಡ್ತಾರೆ. ಆನೆಗೆ ತನ್ನ ಸಾಯುವ ಕೊನೆ ಕ್ಷಣ ಗೊತ್ತಾಗ್ತದಂತೆ. ಅದು ಅಡವಿಯೊಳಗೆ ಒಂದು ದೂರದ ಗವಿಯನ್ನ ಹುಡುಕಿಕೊಂಡು ಹೋಗಿ ಎಲ್ಲ ಬಂಧು ಬಳಗವನ್ನು ಬಿಟ್ಟು ತಾನು ಒಂದೇ ಹೋಗಿಬಿಟ್ಟು ಆ ಗವಿಯೊಳಗೆ ಕೂತ್ಕೊಂಡು
ಮೌನವಾಗಿ ದೇಹವನ್ನು ಬಿಡುತ್ತಂತೆ. ಮೌನದಿಂದ ಹಸುವನ್ನ ಬಿಡುವುದು ಅಂತ ಹೇಳ್ತಾರೆ. ಹಾಗೇ ನಿನ್ನ ಮೃತ್ಯು ಇರ್ಲಿ. ಆರತ್ ಕೈತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಆರಭುಜಕಂ ನಿನ್ನ ಭಾರವಾಗಿಸದೆ, ಆರ ಸೆಳೆ ಸುಳಿವು ಅಂಟ ಒಲಾಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ. ತೊಲಗೆಲವು ಮನೆಯಿಂದ ಮನವು ಬರಡಾದಂದೆ, ಹೊಲಸ ತೊಳೆಯಲೆ ತೋಳ್ಗೆ ಬಲ ಕುಗ್ಗಿದಂದೆ, ತೊಲಗು ಮನೆಯಂ ದೂರ ಇಳೆಗಾಗದಿರು ಭಾರ, ತೊಲಗಿ ನೀಮ್ಮರೆಯಾಗು ಮಂಕುತಿಮ್ಮ. ಸಾವನ್ನ ಸರಿಯಾದ ವಿಧಾನದಲ್ಲಿ ಪಡೆ ಎಂಬುದಾಗಿ ಡಿ.ವಿ.ಜಿ ಕೂಡ ಕಗ್ಗದಲ್ಲಿ ಹೇಳಿರೋದು ಕಾಣಿಸುತ್ತೆ. ಇಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಶ್ಲೋಕ ಸಂಖ್ಯೆ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ, ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಕೃಷ್ಣ ಹೇಳ್ತಾನೆ, ಯಹ ಯಾವಾತನು. ಇಲ್ಲಿ ಚ ಅಂದ್ರೆ ಹಿಂದಿನ 6 ಪಾರಿಭಾಷಿಕ ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳುವುದರೊಟ್ಟಿಗೆ ಚಕಾರವನ್ನ ಸಮುಚ್ಚಯ ಅರ್ಥದಲ್ಲಿ ಹೇಳಿದೆ. ಯಹ ಅಂತಕಾಲೇ ಮಾಂ ಏವ ಸ್ಮರನ್, ಯಾವಾತನು ಸಾವಿನ ಕೊನೆಯ ಕ್ಷಣದಲ್ಲಿ ನನ್ನನ್ನೇ ಸ್ಮರಿಸಿ, ಕಲೇವರಂ ಮುಕ್ತ್ವಾ ಪ್ರಯಾತಿ. ಕಲೇವರಂ ಅಂದ್ರೆ ಶರೀರ, ಶರೀರವನ್ನು ಬಿಟ್ಟು ಹೊರಡುತ್ತಾನೋ, ಸಹ ಮದ್ಭಾವಂ ಯಾತಿ, ಆತನು ನನ್ನ ಭಾವವನ್ನು ಪಡೆದುಕೊಳ್ತಾನೆ, ನನ್ನ ಸ್ವರೂಪವನ್ನು ಪಡೆದುಕೊಳ್ತಾನೆ. ಅತ್ರ ಸಂಶಯ ನ ಅಸ್ತಿ, ಈ ವಿಷಯದಲ್ಲಿ ಸಂಶಯ ಇರುವುದಿಲ್ಲ ಅಂತ ಹೇಳಿದ್ದಾನೆ. ಮೊದಲನೇದಾಗಿ ಯಹ ಅಂತಕ್ಕಂಥ ಶಬ್ದ ಪ್ರಯೋಗಿಸುವುದರ ಮೂಲಕ ಯಾರೇ ಆಗಲಿ ಅಂತ ಅರ್ಥ. ಗಂಡು ಹೆಣ್ಣು ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ, ಯಾವ ಆತ ಕೂಡ ಆಗಬಹುದು. ಏನ್ ಮಾಡಬೇಕು? ಕೊನೇ ಕ್ಷಣ ಮಾಂ ಏವ ಸ್ಮರನ್, ಭಗವಂತನನ್ನೇ ಸ್ಮರಿಸಬೇಕು. ಏವಕಾರ ಅನ್ನುವಂಥದ್ದು ಅದು ಆಗ್ರಹವನ್ನು ಮಾಡುತ್ತೆ. ಅಂದ್ರೆ ಒತ್ತೋದು ಅಂತ ಹೇಳ್ತಾರಲ್ಲ, ಮಹತ್ವ ಕೊಡೋದು. ಭಗವಂತನನ್ನೇ ಸ್ಮರಿಸಬೇಕು, ಇನ್ಯಾವುದನ್ನು ಸ್ಮರಿಸಬಾರದು ಅಂತ ಅರ್ಥ. ಇಲ್ಲಿ ಬಹಳ ಮುಖ್ಯವಾದ ವಿಷಯ 8ನೇ ಅಧ್ಯಾಯದಲ್ಲಿ ಕ್ರಮಮುಕ್ತಿ ಎಂಬುದಾಗಿ ನಾವು ನೋಡಿದ್ದೇವೆ. ನೋಡಿ, ಇಲ್ಲಿ ಯಾವ ಭಗವಂತನನ್ನು ಸ್ಮರಿಸಬೇಕು ಎನ್ನುವ ಪ್ರಶ್ನೆ ಬಂದಾಗ ನಿರ್ಗುಣ ಅಲ್ಲ. ಪರಮಾತ್ಮನಿಗೆ 2 ರೂಪಗಳು, ಒಂದು ನಿರ್ಗುಣ, ಇನ್ನೊಂದು ಸಗುಣ. ನಿರ್ಗುಣವನ್ನ ಧ್ಯಾನಿಸುವುದಲ್ಲ, ನಿರ್ಗುಣವನ್ನ ಉಪಾಸಿಸುವುದಲ್ಲ, ಅದನ್ನು ಅರಿಯುವಂಥದ್ದು. ಸಗುಣ ಅನ್ನುವಂಥದ್ದು ಉಪಾಸನೆ ಮಾಡುವಂಥದ್ದು. ಆದ್ದರಿಂದ ನಿರ್ಗುಣ ಬ್ರಹ್ಮವನ್ನ ಯಾರು ತಿಳಿದುಕೊಳ್ತಾರೋ ಅವರು ಜೀವನ್ಮುಕ್ತಿಯನ್ನು ಪಡೀತಾರೆ. ಅವರ ವಿಷಯವಾಗಿ ಇಲ್ಲಿ ಚರ್ಚೆ ಮಾಡಿಲ್ಲ. ಇನ್ನು ಯಾರ ವಿಷಯವಾಗಿ ಚರ್ಚೆ ಮಾಡಿದ್ದು? ಸಗುಣ ಬ್ರಹ್ಮ ಉಪಾಸಕರನ್ನ. ಸಗುಣ ಬ್ರಹ್ಮ ಉಪಾಸಕರಲ್ಲಿಯೂ ಕೂಡ 2 ವಿಧ ಇರ್ತದೆ. ಒಂದು ಸಕಾಮ ಉಪಾಸಕರು, ಇನ್ನೊಂದು ನಿಷ್ಕಾಮ ಉಪಾಸಕರು ಅಂತ. ಸಗುಣ ಬ್ರಹ್ಮ ಅಂದ್ರೆ ಏನು? ನಾಮರೂಪ ಗುಣ ಸಹಿತವಾದ ಪರಮಾತ್ಮ, ಗುಣ ಮತ್ತು ರೂಪ ಇರತಕ್ಕಂಥ ಪರಮಾತ್ಮ. ಕೃಷ್ಣ, ರಾಮ, ಶಿವ, ವಿಷ್ಣು, ದೇವಿ, ಗಣಪತಿ ಎಂಬುದಾಗಿ ನಾವೇನು ಪುರಾಣದ ರೀತಿಯಲ್ಲಿ ಚಿಂತನೆ ಮಾಡ್ತೇವೋ ಅದು ಸಗುಣ ಬ್ರಹ್ಮ, ಸಗುಣ ಈಶ್ವರ ಎಂಬುದಾಗಿ ಕರೀತಾರೆ. ಆ ಸಗುಣ ಈಶ್ವರನನ್ನ ನಾವು ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು. ಉಪಾಸನೆ ಅಂದ್ರೆ ಮೆಡಿಟೇಷನ್ ಅಂತ ಅರ್ಥ. ನಿರ್ಗುಣವನ್ನ ನಿಧಿಧ್ಯಾಸನ ಮಾಡಬೇಕು, ಸಗುಣವನ್ನ ಉಪಾಸನೆ ಮಾಡಬೇಕು. ಆ ರೀತಿ ಉಪಾಸನೆಯನ್ನ ನಾವು ಸಕಾಮರಾಗಿ ಕೂಡ ಮಾಡಬಹುದು, ಅಂದ್ರೆ ಬಯಕೆಗಳನ್ನು ಇಟ್ಟುಕೊಂಡು ಕೂಡ ಮಾಡಬಹುದು. ಅದರಿಂದ ಏನಾಗ್ತದೆ? ಬಯಕೆ ಸಿದ್ಧಿ ಆಗ್ತದೆ. ಐಹಿಕ ಮತ್ತು ಆಮುಷ್ಮಿಕ ಇಹಲೋಕದ ಬಯಕೆಗಳೇನಾದರೂ ಇದ್ರೆ ಹೆಸರು, ಕೀರ್ತಿ, ಅಧಿಕಾರ ಸಿಗುತ್ತೆ. ಪರಲೋಕದಲ್ಲಿ ಸ್ವರ್ಗಾದಿ ಲೋಕಗಳು ಕೂಡ ಸಿಗುತ್ತೆ. ಇನ್ನು ಅತೀಂದ್ರಿಯವಾದಂತಹ ಸಿದ್ಧಿಗಳು ಬೇಕಾದರೂ ಕೂಡ ಸಿಗುತ್ತೆ. ಎಷ್ಟೋ ಜನ ಈ ಉಪಾಸನೆಯನ್ನು ಮಾಡಿದವರಿಗೆ ಸಿದ್ಧಿಗಳಿರುವುದನ್ನು ನೋಡ್ತೇವೆ. ಆಂಜನೇಯ ಉಪಾಸಕರು,
ಆಮೇಲೆ ಬೇರೆ ಬೇರೆ ಅಂತ ದೇವತೆಗಳ ಉಪಾಸಕರನ್ನು ನೋಡ್ತೇವೆ. ಅವ್ರಿಗೆ ವಿಶೇಷ ಸಿದ್ಧಿಗಳಿರುತ್ತೆ, ಜನ ತುಂಬಾ ಹೋಗ್ತಾರೆ ಅವ್ರ ಹತ್ರ. ಆ ರೀತಿ ಸಕಾಮ ಉಪಾಸನೆ ಅನ್ನೋದು ಕೂಡ ಇದೆ. ಅದರಿಂದ ಅವರು ಇಚ್ಛಿಸಿದ್ದನ್ನು ಪಡ್ಕೊಳ್ಬಹುದು. ಅವ್ರ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇಲ್ಲ. ನಿಷ್ಕಾಮ ಉಪಾಸಕರ ಬಗ್ಗೆ ಮಾತಾಡ್ತಿದ್ದಾನೆ. ನಿಷ್ಕಾಮ ಅಂದ್ರೇನು? ಭಗವಂತನಿಂದ ಏನೇನನ್ನು ಇಚ್ಛಿಸದೆ ಕೇವಲ ಅಂತಃಕರಣ ಶುದ್ಧಿಗಾಗಿ, ಭಗವಂತನ ಪ್ರೀತಿಗಾಗಿ ಉಪಾಸನೆಯನ್ನು ಮಾಡುವವರು, ಧ್ಯಾನವನ್ನು ಮಾಡುವವರು. ಅದರಲ್ಲಿ ಎರಡು ರೀತಿಯ ಜನರಿರ್ತಾರೆ. ನಿಷ್ಕಾಮ ಸಗುಣ ಬ್ರಹ್ಮ ಉಪಾಸಕರಲ್ಲಿ ಎರಡು ರೀತಿ. ಮೊದಲನೆಯವರು ಯಾರಪ್ಪ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿಯೇ ನಿಷ್ಕಾಮವಾಗಿ ಸಗುಣ ಬ್ರಹ್ಮ ಉಪಾಸನೆ ಮಾಡಿ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಪಡ್ಕೊಂಡು ಆಮೇಲೆ ಜ್ಞಾನ ಯೋಗಕ್ಕೆ ಬರ್ತಾರೆ. ಚಿತ್ತ ನೈಶ್ಚಲ್ಯತಾ ಪ್ರಾಪ್ತಿಯನ್ನು ಮಾಡಿಕೊಂಡು ಸಾಧನ ಚತುಷ್ಟಯಾದಿ ಸಂಪತ್ತಿಯನ್ನು ಪಡ್ಕೊಂಡು ಗುರುಗಳ ಬಳಿಗೆ ಬಂದು ಶ್ರವಣ ಮನನ ನಿಧಿಧ್ಯಾಸನದಿಂದ ಆತ್ಮಜ್ಞಾನವನ್ನು ಪಡ್ಕೊಳ್ತಾರೆ. ಅವರು ಜೀವನ್ಮುಕ್ತರಾಗ್ತಾರೆ. ಇನ್ನೊಂದು ಟೈಪ್ ಏನಪ್ಪಾ ಅಂದ್ರೆ, ನಿಷ್ಕಾಮವಾಗಿ ಸಗುಣ ಬ್ರಹ್ಮನ ಉಪಾಸಿಸ್ತಾರೆ, ಆದರೆ ಅವರಿಗೆ ಜ್ಞಾನ ಯೋಗಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಗುರು ಸಿಗದೇ ಇರಬಹುದು, ಅಥವಾ ಅವರಿಗೆ ನಿರ್ಗುಣದ ಬಗ್ಗೆ ಆಸಕ್ತಿ ಕಡಿಮೆ ಇರಬಹುದು, ಅಥವಾ ಇನ್ನೇನೋ ಕಾರಣಗಳಿರಬಹುದು. ಅವರು ಜೀವನ ಪರ್ಯಂತ ನಿಷ್ಕಾಮವಾಗಿ ಸಗುಣ ಬ್ರಹ್ಮನ ಉಪಾಸನೆ ಮಾಡ್ತಾರೆ. ಸಾವಿನ ಕೊನೆಯ ಕ್ಷಣವೂ ಕೂಡ ಅದೇ ಚಿಂತನೆಯಲ್ಲೇ ಇದ್ದು ದೇಹ ಬಿಡ್ತಾರೆ. ಅಂಥವರನ್ನ ಇಲ್ಲಿ ಹೇಳಿದೆ. ಇಲ್ಲಿ ಮಾಂ ಏವ ಅನ್ನುವ ಮಾತಿಗೆ ಅರ್ಥ ನಿಷ್ಕಾಮವಾಗಿ ಸಗುಣ ಬ್ರಹ್ಮನನ್ನೇ ಉಪಾಸನೆ ಮಾಡುವವರು ಅಂತ ಅರ್ಥ. ಇದು ಜ್ಞಾನಯೋಗದ ವಿಷಯ ಅಲ್ಲ, ಉಪಾಸನಾ ಯೋಗದ ವಿಷಯ. ಆದ್ದರಿಂದ ಇದನ್ನು ಸ್ಪಷ್ಟ ಮಾಡಿಕೊಳ್ಬೇಕು. ಇಲ್ಲದಿದ್ರೆ ಜ್ಞಾನಯೋಗವನ್ನ ಸಾಧನೆ ಮಾಡಿದವರು ಕೂಡ ಎಲ್ಲಿಗೋ ಹೋಗುವಂಥದ್ದು ಮುಂತಾದದ್ದು ಅರ್ಥ ಇಲ್ಲ. ಅವರು ಇಲ್ಲಿಯೇ ಜೀವನ್ಮುಕ್ತಿಯನ್ನು ಪಡಿತಾರೆ ಎಂಬುದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಅದ್ರ ಬಗ್ಗೆ ಮುಂದಿನ 9ನೇ ಅಧ್ಯಾಯಗಳಲ್ಲಿ ವರ್ಣನೆ ಇರುವುದು ಕಾಣುತ್ತೇವೆ. ಹೀಗೆ ಪರಮಾತ್ಮನ ಯಾವುದೋ ಒಂದು ರೂಪವನ್ನ, ಅವನ ವಿಷ್ಣು ರೂಪವನ್ನೋ ಕೃಷ್ಣ ರೂಪವನ್ನೋ ಅಥವಾ ಅವನ ದಶಾವತಾರದ ಯಾವುದೋ ರೂಪವನ್ನು, ಪರಮಾತ್ಮನ ಒಟ್ಟಿನಲ್ಲಿ ಯಾವುದೋ ಒಂದು ರೂಪವನ್ನ ಧ್ಯಾನಿಸುವಂಥದ್ದು. ಹಾಗೆ ದೇಹ ಬಿಟ್ಟರೆ ಮದ್ಭಾವಂ ಯಾತಿ, ಅವನು ನನ್ನ ಲೋಕವನ್ನು ಪಡೆದುಕೊಳ್ತಾನೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಪುರಾಣಗಳಲ್ಲಿ ವೈಕುಂಠಾದಿ ಲೋಕಗಳನ್ನು ಹೇಳಿದ್ದಾರೆ, ವೇದಾಂತದಲ್ಲಿ ಬ್ರಹ್ಮಲೋಕ ಎಂಬುದಾಗಿ ಹೇಳ್ತಾರೆ. ಶುಕ್ಲಗತಿಯ ಮೂಲಕವಾಗಿ ಬ್ರಹ್ಮಲೋಕವನ್ನು ಪಡೆದುಕೊಂಡು ಬ್ರಹ್ಮನಿಂದಲೇ ಜ್ಞಾನವನ್ನು ಪಡೆದುಕೊಳ್ತಾರೆ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇಲ್ಲಿಯಾದ್ರೂ ಪಡೆದುಕೊಳ್ಬೇಕು, ಇನ್ನೆಲ್ಲಿಯಾದ್ರೂ ಪಡ್ಕೊಳ್ಬೇಕು. ಅಂಥವ್ರಿಗೆ ಏನಾಗ್ತದೆ ಅಂದ್ರೆ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ. ಆ ಬ್ರಹ್ಮಲೋಕ ಪ್ರಾಪ್ತಿಯನ್ನೇ ಅಥವಾ ಬ್ರಹ್ಮಲೋಕದಲ್ಲಿ ಜ್ಞಾನವನ್ನು ಪಡೆದು ನನ್ನ ನೈಜ ಸ್ವರೂಪವನ್ನು ಪಡ್ಕೊಳ್ತಾನೆ ಎಂಬ ಅರ್ಥದಲ್ಲಿ ಮದ್ಭಾವಂ ಯಾತಿ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ಸಂಶಯ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಇವೆಲ್ಲ ಸಂಗತಿಗಳು ಅತೀಂದ್ರಿಯವಾದಂಥದ್ದು, ನಮ್ಮ ಸದ್ಯದ ಅನುಭವದಲ್ಲಿರುವಂಥದ್ದಲ್ಲ. ಒಬ್ಬ ಮನುಷ್ಯ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತಾನೆ, ಏನಾಗತ್ತೆ ಅಲ್ಲಿ, ಇದೆಲ್ಲವೂ ಕೂಡ ಶಾಸ್ತ್ರಗಳಿಂದ ನಾವು ತಿಳಿದುಕೊಳ್ಬೇಕಾದ ಸಂಗತಿ. ಅದಕ್ಕೆ ಒಮ್ಮೊಮ್ಮೆ ಏನಾಗುತ್ತೆ, ನಮ್ಮ ಅನುಭವದಲ್ಲಿಲ್ಲದೆ ಇರೋ ವಿಷಯದ ಬಗ್ಗೆ ನಮಗೆ ಸಂಶಯಗಳು ಹುಟ್ಟೋದು ಸಹಜ. ಯಾಕಂದ್ರೆ ಮನುಷ್ಯನ ಸ್ವಭಾವವೇ ಜಾಸ್ತಿ ಯೋಚನೆ ಮಾಡೋದು, ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಆದ್ರಿಂದ ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ? ಅದಕ್ಕೆ ಚಾರ್ವಾಕರ ಸಿದ್ಧಾಂತ ಇದೆಯಲ್ಲ, ಸತ್ತ ಮೇಲೆ ಬೂದಿಯಾಗುವುದಷ್ಟೇ ಅದಕ್ಕೆ ಅಂತ್ಯ ಹೊರತು ಇನ್ನೆಲ್ಲೋ ಹೋಗುವಂಥದ್ದಿಲ್ಲ. ಈ ಪ್ರಕಾರವಾದ ಯೋಚನೆ ಬರುವುದು ಸಹಜ. ಆದರೆ ಕೃಷ್ಣ ಹೇಳ್ತಾನೆ, ಈ ವಿಷಯದಲ್ಲಿ ಸಂಶಯವನ್ನು ಹೊಂದಬೇಡ. ಇದು ಭಗವಂತ ಕೊಟ್ಟ ಭರವಸೆ.
ಇದು ಭಗವಂತ ಕೊಟ್ಟ ಗ್ಯಾರಂಟಿ. ಕೆಲವೆಲ್ಲ ಗ್ಯಾರಂಟಿ ಕೊಡ್ತಾರಲ್ಲ, ಭಗವಂತ ಕೊಟ್ಟ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ, ನನ್ನನ್ನೇ ಜೀವನ ಪರ್ಯಂತ ಸ್ಮರಿಸುತ್ತಾ, ದೇಹ ಬಿಡುವಾಗಲೂ ನನ್ನನ್ನೇ ಚಿಂತಿಸುತ್ತಾ ಇಹಲೋಕವನ್ನ ತ್ಯಜಿಸಿದರೆ ನನ್ನನ್ನೇ ಪಡೆಯುತ್ತೀಯಾ, ಈ ವಿಷಯದಲ್ಲಿ ಸಂಶಯ ಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂತ್ಯಕಾಲ ಈಶ್ವರ ಸ್ಮರಣದ ವಿಷಯವೇ ಈ 10 ಶ್ಲೋಕಗಳಲ್ಲಿರೋದು, ಆರ್ಟ್ ಆಫ್ ಡೈಯಿಂಗ್. ಇನ್ನು ಚಿಂತನೆಯನ್ನು ಮುಂದುವರಿಸಿ ಭಗವಂತ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕೌಂತೇಯ, ಕುಂತಿ ಪುತ್ರನೇ, ಅಂತೆ ಯಂ ಯಂ ಭಾವಂ ಅಪಿ ಸ್ಮರನ್, ಸಾವಿನ ಕೊನೆಯ ಕ್ಷಣದಲ್ಲಿ ಯಾವ ಯಾವ ಆಲೋಚನೆ, ಭಾವಂ ಅಂದ್ರೆ ಮನೋವೃತ್ತಿ, ಥಾಟ್ಸ್, ಯಾವ ಯಾವ ಆಲೋಚನೆಯನ್ನ ಮಾಡ್ತಾನೋ, ಕಲೇವರಂ ತ್ಯಜತಿ, ಆ ಪ್ರಕಾರ ದೇಹವನ್ನು ಬಿಡ್ತಾನೋ, ತಂ ತಮೇವ ಏತಿ, ಏನು ಯೋಚನೆ ಮಾಡಿದಾನೋ ಅದನ್ನೇ ಪಡ್ಕೊಳ್ತಾನೆ. ತಂ ತಮೇವ ಏತಿ, ಏತಿ ಅಂದ್ರೆ ಹೊಂದುತ್ತಾನೆ. ಸದಾ ತದ್ಭಾವ ಭಾವಿತಃ, ಯಾಕೆಂದ್ರೆ ಅವನು ಯಾವಾಗಲೂ ಅದೇ ಯೋಚನೆ ಮಾಡ್ತಾ ಇರೋದ್ರಿಂದ ಕೊನೆ ಕ್ಷಣದಲ್ಲಿಯೂ ಕೂಡ ಅದೇ ವಿಷಯವೇ ನೆನಪಿಗೆ ಬರ್ತದೆ. ಅದರ ಸ್ಮರಣೆಯಲ್ಲಿಯೇ ದೇಹ ಬಿಟ್ಟು ಅದೇ ಜನ್ಮವನ್ನು ಪಡ್ಕೊಳ್ತಾನೆ ಅಂತ. ಅದೇ ಅಂದ್ರೆ ಏನಿಲ್ಲಿ, ಭಗವಂತನಿಗೆ ಹೊರತಾಗಿ ಅಂತ ಒಂದು ನಿಯಮವನ್ನು ಹೇಳ್ತಿದ್ದಾನೆ ಭಗವಂತ. ಭಗವಂತನನ್ನೇ ಸ್ಮರಿಸಿ ದೇಹ ಬಿಟ್ರೆ ಭಗವಂತನ ಪ್ರಾಪ್ತಿ, ಬೇರೆ ಇನ್ನೇನಾದರೂ ಸ್ಮರಿಸಿ ದೇಹ ಬಿಟ್ರೆ ಏನು, ಏನೇನು ನೆನ್ಪು ಮಾಡ್ಕೊಂಡು ಬಿಡ್ತೇವೋ ಅದ ಪ್ರಾಪ್ತಿ ಅಂತ. ಭಾಗವತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆ ನೀವು ಕೇಳಿರ್ತೀರಿ. ವೃಷಭದೇವನ ಮಗನಾದಂತಹ ಭರತ ಚಕ್ರವರ್ತಿ ತನ್ನ ಕೊನೆಯ ಕಾಲದಲ್ಲಿ ತಪಸ್ಸಿಗಂತ ಕಾಡಿಗೆ ಹೋಗಿ ತಪಸ್ಸು ಮಾಡುವಾಗ ಅಲ್ಲೊಂದು ಗರ್ಭಿಣಿ ಹೆಣ್ಣು ಜಿಂಕೆ ನೀರು ಕುಡಿಯುವುದಕ್ಕೆಂತ ನದಿ ತೀರಕ್ಕೆ ಬಂತು. ಸಿಂಹಗರ್ಜನೆಯನ್ನ ಕೇಳಿ ನದಿಗೆ ಹಾರುವ ಪ್ರಯತ್ನದಲ್ಲಿ ಅದು ಬಸಿರಾಗಿದ್ದರಿಂದ ಒಂದು ಮಗುವನ್ನ ಹೆತ್ತಿತ್ತು. ಒಂದು ಜಿಂಕೆ ಮರಿ ಅನ್ನುವಂಥದ್ದು ಅದರ ಗರ್ಭದಿಂದ ಹೊರಗಡೆಗೆ ಬಂತು. ನೀರಿಗೆ ಬಿದ್ದು ಆ ತಾಯಿ ಜಿಂಕೆ ಸತ್ತು ಹೋಯ್ತು. ಅನಾಥವಾದ ಮರಿ ಜಿಂಕೆಯನ್ನ ಹಿಡಿದುಕೊಂಡು ಬಂದು ಈ ಭರತ ಚಕ್ರವರ್ತಿ ಸಾಕ್ಲಿಕ್ಕೆ ಶುರು ಮಾಡಿದ. ಅದರ ಬಗ್ಗೆ ಮಮಕಾರವನ್ನು ಬೆಳೆಸ್ಕೊಂಡ್ಬಿಟ್ಟ. ಪ್ರತಿ ಕ್ಷಣವೂ ಅದರದ್ದೇ ಚಿಂತನೆಯನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ. ಕೊನೆಗೆ ತಾನು ಸಾಯುವ ಸಂದರ್ಭದಲ್ಲಿ ಮಗು, ಈ ಅನಾಥ ಶಿಶುವನ್ನ ಯಾರು ನೋಡ್ಕೊಳ್ತಾರೆ, ನಾನು ಇಲ್ದಾಗಿದ್ರೆ ಇದಕ್ಕೇನು ಗತಿ ಅಂತ ಹೀಗೇ ಯೋಚನೆ ಮಾಡ್ತಾ ಮಾಡ್ತಾ ದೇಹ ಬಿಟ್ಟ. ಕೊನೆಗೆ ಏನಾಯ್ತು, ಅವನು ಜಿಂಕೆ ಜನ್ಮವನ್ನೇ ಪಡೆದುಕೊಂಡ ಅಂತ. ಆದರೆ ಅದೃಷ್ಟವಶಾತ್ ಆ ಜಿಂಕೆ ಜನ್ಮದಲ್ಲಿಯೂ ತಾನು ಹಿಂದೆ ಮಾಡಿದ ತಪ್ಪಿನ ಅರಿವಿತ್ತು. ಮತ್ತೆ ಹೇಗೋ ಸತ್ಕರ್ಮವನ್ನು ಮಾಡಿ ಋಷ್ಯಾಶ್ರಮದ ಸನಿಹದಲ್ಲಿಯೇ ತನ್ನ ಜೀವನವನ್ನು ಕಳೆದ ಮುಂದೆ ಜ್ಞಾನಿಯಾಗಿ ಅವನು ಜನ್ಮವನ್ನು ಪಡಿತಾನೆ, ಜಡಭರತ ಅಂತ. ಹೀಗೆ ಕೊನೆ ಕ್ಷಣದಲ್ಲಿ ನಮ್ಮ ಯೋಚನೆ ಏನು ಬರ್ತದೋ ಆ ಜನ್ಮ ನಮಗೆ ಪ್ರಾಪ್ತಿ ಆಗ್ತದೆ. ಹರಿಕಥೆದಾಸರು ಒಂದು ಕಥೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಒಬ್ಬನು ತನ್ನ ಮಗನಿಗೆ, ಅವ್ರಿಗೆ 3-4 ಜನ ಮಕ್ಕಳು, ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಹೀಗೆ ಹೆಸರಿಟ್ಟಿದ್ದ. ಯಾಕೆ, ಕೊನೆ ಕ್ಷಣದಲ್ಲಿ ಅವರ ನೆನಪಾಗಲಿ ತನಗೆ ಅಂತ. ಕೊನೆ ಕ್ಷಣದ ಬಂತು, ಮಕ್ಕಳೆಲ್ಲರೂ ಅಪ್ಪ ಅಪ್ಪ ಚೆನ್ನಾಗಿದ್ದೀಯಾ ಅಂತ 4 ಜನ ಸುತ್ತು ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಇವನಿಗೆ ಸಿಟ್ಟು ಬಂದ್ಬಿಡ್ತು. 4 ಜನ ಇಲ್ಲೇ ನೀವು ನಿಂತ್ಕೊಂಡಿದ್ರೆ ಅಂಗಡಿ ನೋಡ್ಕೊಳ್ಳೋರು ಯಾರು ಅಂತ ಬೈದು ಬಿಟ್ಟ. ಅವನ ಹೆಸರಿಟ್ಟಿದ್ದೇನೋ ಹೌದು ಮಕ್ಕಳಿಗೆ, ಆದ್ರೆ ತಲೆಯಲ್ಲಿ ಅಂಗಡಿಯ ಬಗ್ಗೆ ಯೋಚನೆ. ಹಾಗೆ ಇನ್ನೊಂದು ಕಥೆ ಕೂಡ ಹೇಳ್ತಾರೆ. ಅವನು ಸಾಯುವ ಒಂದು ಶೈಲಿಯಲ್ಲಿ ಮಲಗಿದ್ದ ತಂದೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಸುತ್ತಲ ಇದ್ರಲ್ಲ, ಅವನು ಕ ಕ ಕ ಅಂತ 3 ಬಾರಿ ಉಚ್ಚರಿಸಿದ್ನಂತೆ ಅಪ್ಪ.
ಮಕ್ಕಳು ಯೋಚನೆ ಮಾಡಿದ್ರು ಬಹುಶಃ ಕಪಾಟಿನ ಕೀಲಿಕೈ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ರಿಂದ ವೈದ್ಯರಲ್ಲಿ ರಿಕ್ವೆಸ್ಟ್ ಮಾಡಿ ವಿಶೇಷವಾದಂತಹ ಒಂದು ಇಂಜೆಕ್ಷನ್ ಕೊಡಿಸಿ ಅವನನ್ನ ಸ್ವಲ್ಪ ಕಾಲ ಹೀಗೆ ಬದುಕುಳಿಯುವ ಹಾಗೆ ಮಾಡ್ತಾರೆ. ಅಪ್ಪ ನೀನು ಕ ಕ ಅಂತ ಏನು ಹೇಳಿದೆಯಲ್ಲ, ಏನದು ಅಂತ. ಅವನು ಹೇಳಿದಾನೆ, ಕರು ಕಸಬರಿಗೆಯನ್ನ ಕಡಿತಾ ಇದೆ ಅನ್ನಂತೆ. ಅವನ ಕೊಟ್ಟಿಗೆಯಲ್ಲಿ ಕರು ಕಸಬರಿಗೆ ಕಡಿತಾ ಇದೆ ಅಂತ. ಹಾಗೆ ಜೀವನ ಪರ್ಯಂತ ನಮ್ಮ ಯೋಚನೆ ಸುಪ್ತ ಮನಸ್ಸಿನಲ್ಲಿ ಅದು ಅಡಗಿರ್ತದೆ. ಆದ್ದರಿಂದ ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅಪ್ಪಯ್ಯ ದೀಕ್ಷಿತರು ಅಂತ ತಮಿಳುನಾಡಿನಲ್ಲಿ ಆಗಿರುವಂತಹ ದೊಡ್ಡ ಶಿವಭಕ್ತರು, ಅದ್ವೈತ ಜ್ಞಾನಿಗಳು. ಅವರಿಗೊಮ್ಮೆ ಅನಿಸ್ತಂತೆ, ನನ್ನ ಸುಪ್ತ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ನೋಡೋಣ ಅಂತ. ಅದಕ್ಕೆ ಕಾಡಿನಲ್ಲಿರ್ತಕ್ಕಂತಹ ಒಂದು ಜಾತಿಯ ಎಲೆಗಳನ್ನ ತಿಂದು ಒಂದು ಒಂದು ವಿಶೇಷ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತದೆ ಮನಸ್ಸು ಆ ಎಲೆಯನ್ನು ತಿಂದಾಗ. ಆವಾಗ ಮೇಲ್ಮಟ್ಟದ ಮನಸ್ಸು ಇಲ್ಲದೆ ಸುಪ್ತ ಮನಸ್ಸು ಜಾಗೃತವಾಗಿರ್ತದೆ. ಆ ಸುಪ್ತ ಮನಸ್ಸಿನಲ್ಲಿ ಏನು ಅಡಗಿದೆ ಅಂತ ನಾನೇನು ಮಾತಾಡ್ತೇನೋ ಅದನ್ನ ನೀವು ಬರ್ಕೊಳ್ಳಿ ಎಂದು ಶಿಷ್ಯರಿಗೆ ಹೇಳಿದ್ರಂತೆ. ಹಾಗೆ ಮಾಡುವ ಧೈರ್ಯ ನಮಗಿಲ್ಲ ಕಾಣಿಸ್ತದೆ. ಅಪ್ಪಯ್ಯ ದೀಕ್ಷಿತರಿಗೆ ಮಾತ್ರ ಸಾಧ್ಯ ಅದು. ನಾನು ಸುಪ್ತ ಮನಸ್ಸಿಂದ ಏನೇನು ಹೇಳ್ತೇನೋ ಅದನ್ನೆಲ್ಲ ನೀವು ಬರ್ಕೊಳ್ಳಿ ಅಂತ ಶಿಷ್ಯರಿಗೆ ಹೇಳಿ ಆ ಎಲೆಯನ್ನು ತಿಂದ್ರಂತೆ. ಆಗ ಅವರ ಬಾಯಿಯಿಂದ ಬಂದಂತಹ ಸ್ತುತಿ ಶಿವನ ಸ್ತುತಿ, ಅದಕ್ಕೆ ಉನ್ಮತ್ತ ಸ್ತುತಿ ಅಂತ ಹೇಳ್ತಾರೆ. ಅನೇಕ ಶ್ಲೋಕಗಳನ್ನ ಶಿವನ ಪರವಾಗಿ ಅವರು ಹೇಳಿದ್ದಾರೆ. ಉನ್ಮತ್ತ ಸ್ತುತಿ ಅಂತ ಕರೀತಾರೆ. ಅಂದ್ರೆ ಸುಪ್ತ ಮನಸ್ಸಿನಲ್ಲಿಯೂ ಕೂಡ ಭಗವಂತನ ಚಿಂತನೆಯೇ ನಡೀತಾ ಇತ್ತು ಅಂತ. ಆದ್ದರಿಂದ ನಾವು ಸದಾ ಯಾವ ಯೋಚನೆಯನ್ನು ಮಾಡಿ, ಸದಾ ತದ್ಭಾವ ಭಾವಿತಃ, ಸದಾ ಯಾವ ಯೋಚನೆಯನ್ನು ಮಾಡ್ತೇವೋ ಅದೇ ಕೊನೆಯ ಕ್ಷಣದಲ್ಲಿ ನಮ್ಮ ಸುಪ್ತ ಮನಸ್ಸಿನಿಂದ ಜಾಗೃತವಾಗುತ್ತೆ ಅಂತ ಹೇಳಿದ್ದಾನೆ ಭಗವಂತ. ಆದ್ದರಿಂದ ನಾವೇನ್ ಮಾಡಬೇಕು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ತಸ್ಮಾತ್ ಆದ್ದರಿಂದ ಸರ್ವೇಷು ಕಾಲೇಷು ಎಲ್ಲಾ ಕಾಲಗಳಲ್ಲಿಯೂ ಮಾಮನುಸ್ಮರ ಯುಧ್ಯ ಚ ನನ್ನನ್ನ ಸ್ಮರಿಸು ಮತ್ತು ಯುದ್ಧವನ್ನು ಮಾಡು. ಮೈಯರ್ಪಿತ ಮನೋಬುದ್ಧಿ ನನಗೆ ಅರ್ಪಿಸಿದ ಮನೋಬುದ್ಧಿಯಿಂದ ಮಾಮೇ ವೈಶ್ಯಸಿ ಅಸಂಶಯಂ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಪಡೆದುಕೊಳ್ತೀಯಾ ಎಂಬುದಾಗಿ ಹೇಳ್ತಾನೆ. ಕೆಲವರು ಕೇಳ್ತಾರೆ, ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರ್ಬೇಕಲ್ವೇ, ಈಗ ಯಾಕೆ ಮಾಡ್ಬೇಕು ನಾವು? ತಸ್ಮಾತ್ ಸರ್ವೇಷು ಕಾಲೇಶು ಅಂತ ಹೇಳಿದ್ದಾನೆ. ಆದ್ರೆ ಕೊನೆ ಕ್ಷಣ ನಿರ್ಧಾರ ಮಾಡೋದು ಎಲ್ಲಾ ಕಾಲಗಳಲ್ಲೂ ಯಾಕೆ ಮಾಡಬೇಕು ಅಂತ. ಅದಕ್ಕೆ ಎರಡು ಮುಖ್ಯ ಕಾರಣ. ಒಂದು, ನಮ್ದು ಕೊನೆ ಕ್ಷಣ ಯಾವುದು ಅಂತ ಹೇಗೆ ಗೊತ್ತು? ನಾವು ಯೋಚನೆ ಮಾಡೋದೇನು, ಈಗ ನಾನು ಗಟ್ಟಿಯಾಗಿರ್ತೇನೆ, ವೃದ್ಧಾಪ್ಯ ಬರುತ್ತೆ, ವೃದ್ಧಾಪ್ಯ ಬಂದ ಮೇಲೆ ಮೃತ್ಯು ಬರುತ್ತೆ, ಆ ಸಮಯದಲ್ಲಿ ಪ್ಲಾನ್ ಮಾಡೋಣ, ಅಲ್ಲಿ ತನಕ ಮಜಾ ಮಾಡೋಣ ಅಂತ. ಆದ್ರೆ ಮೃತ್ಯುವೇನು ನಮಗೆ ಡೇಟ್ ಫಿಕ್ಸ್ ಮಾಡಿಲ್ವಲ್ಲ, ಇವಾಗಲೇ ಬರ್ತಾನೆ ಆವಾಗಲೇ ಬರ್ತೇನೆ ಅಂತ ಹೇಳಲಿಲ್ಲ ನಮಗೆ. ಆದ್ರಿಂದ ಯಾವಾಗ್ಲೂ ಮೃತ್ಯು ಬರ್ಬಹುದು. ಆ ಕಾರಣ ನಾವು ಎಚ್ಚರ ಇರಬೇಕು. ಯಾರೋ ಹೀಗೆ ಮಾತಾಡಿದ್ರಂತೆ, ಉಪನ್ಯಾಸವನ್ನು ಕೊಟ್ಟರಂತೆ, ಮೃತ್ಯುವಿನ ಬಗ್ಗೆ ಉಪನ್ಯಾಸವನ್ನು ಕೊಟ್ಟರು. ಮೃತ್ಯುವನ್ನು ಗೆಲ್ಲುವುದು ಹೇಗೆ, ಮೃತ್ಯುವಿಗೆ ಹೆದರದೆ ಬದುಕುವುದು ಹೇಗೆ ಅಂತ. ಉಪನ್ಯಾಸ ಕೊಟ್ಟ ಕೆಳಗಿಳಿದು ಬಂದು ಕೂತ್ಕೊಂಡ ಮೇಲೆ, ಕುರ್ಚಿ ಮೇಲೆ ಕೂತ್ಕೊಂಡ ಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೀಗೆ ಯಾವ ಸಂದರ್ಭದಲ್ಲಿ ಮೃತ್ಯು ಗೊತ್ತಿಲ್ಲ, ನಮ್ಮ ಬೆನ್ನ ಹಿಂದೆಯೇ ಇರ್ತಾನೆ. ಆ ಕಾರಣದಿಂದ ನಾವು ಅದನ್ನ ತಡ ಮಾಡುವ ಹಾಗಿಲ್ಲ. ಎರಡನೇ ಸಂಗತಿ ಏನಪ್ಪಾ ಅಂದ್ರೆ,
ನೋಡಿ, ಕೊನೆ ಕ್ಷಣದಲ್ಲಿ ಪರಮಾತ್ಮ ಚಿಂತನೆ ಮಾಡಿದ್ರೆ ಆಯ್ತು ಅಂತ ನಾವು ಹೇಳ್ತೇವಲ್ಲ, ನಮ್ಮ ಮನಸ್ಸಿನ ಎರಡು ಸ್ಥಿತಿಗಳಿವೆ. ಒಂದು, ಇಚ್ಛಾಪೂರ್ವಕವಾಗಿ ನಾವು ಆಲೋಚನೆ ಮಾಡೋದು, ಅಂದ್ರೆ ವಿಲ್ಲಿಂದ, ಇಚ್ಛೆಯಿಂದ ಆಲೋಚನೆ ಮಾಡೋದು. ಇನ್ನೊಂದು, ವಾಸನಾ ವಶದಿಂದ ಆಲೋಚನೆ ಮಾಡೋದು. ಈಗ ನಾವು ನಿದ್ರೆಗೆ ಹೋದಾಗ ಕನಸು ಕಾಣ್ತೇವಲ್ಲ, ಕನಸು ಹೇಗೆ ಕಾಣ್ತೇವೆ? ಸುಪ್ತ ಮನಸ್ಸು, ಸಬ್ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತಾರೆ, ಅದು ಅನ್ಫೋಲ್ಡ್ ಆಗ್ತದೆ, ಅದು ಬಿಚ್ಚಿಕೊಳ್ತದೆ. ಸುಪ್ತ ಮನಸ್ಸಿನಲ್ಲಿ ಅಡಗಿರತಕ್ಕಂತಹ ಆಲೋಚನೆಗಳು ಕನಸನ್ನು ನಮಗೆ ತೋರಿಸುತ್ತೆ. ಅದು ನಮ್ಮ ವಶದಲ್ಲಿಲ್ಲ ಕನಸಿನ ಪ್ರಪಂಚ ಅಂತ. ಅದೇ ಜಾಗೃತ ಅವಸ್ಥೆಯಲ್ಲಿ ಬಂದಾಗ ಏನು ಆಲೋಚನೆ ಮಾಡಬೇಕು, ಏನು ಆಲೋಚನೆ ಮಾಡಬಾರ್ದು ಅನ್ನೋದು ನಮ್ಮ ಕೈಯಲ್ಲಿದೆ. ನಮ್ಮ ಇಚ್ಛೆಗನುಸಾರವಾಗಿ ನಾವು ಆಲೋಚನೆ ಮಾಡ್ಕೊಂಡು ಹೋಗ್ಬೋದು. ಬೇಡದ ಆಲೋಚನೆಗಳನ್ನು ಅದುಮಿ ಹಿಡಿಬಹುದು, ಬೇಕಾದ ಆಲೋಚನೆಗಳನ್ನಷ್ಟೇ ಪೋಷಿಸಬಹುದು. ಅಂದ್ರೆ ಈ ವಿಲ್ ಪವರ್ ಅನ್ನೋದು ತುಂಬಾ ಬಲಶಾಲಿಯಾಗಿರ್ತದೆ ಯೌವನದಲ್ಲಿ. ಇನ್ನು ಶರೀರದ ಶಕ್ತಿ ಕ್ಷೀಣವಾದಾಗ, ಇಂದ್ರಿಯಗಳ ಬಲ ಕುಗ್ಗಿದಾಗ, ಮನಸ್ಸಿನ ಬಲವೂ ಕೂಡ ಕುಗ್ಗುತ್ತದೆ. ವಿಶೇಷವಾಗಿ ಮರಣಶಯ್ಯೆಯಲ್ಲಿದ್ದಾಗ ಆ ಮನಸ್ಸಿನ ಇಚ್ಛಾಶಕ್ತಿ ಅಂತೂ ಅದುಮಿ ಹೋಗಿರ್ತದೆ, ಅದು ಇರುವುದಿಲ್ಲ. ಆಗ ವಾಸನಾ ಶಕ್ತಿ ಜಾಗೃತವಾಗ್ತದೆ, ಸುಪ್ತ ಮನಸ್ಸು ತೆರೆದುಕೊಳ್ತದೆ. ಆ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನು ಧ್ಯಾನಿಸುವುದು ಹೇಗೆ? ನಮ್ಮ ಇಚ್ಛಾಶಕ್ತಿಯೇ ಕುಂದಿ ಹೋದಾಗ, ನಮಗೆ ಮಾಡುವ ಸಾಮರ್ಥ್ಯವೇ ಇಲ್ಲದಿದ್ದಾಗ, ವಿವಶರಾಗಿ, ಹೆಲ್ಪ್ಲೆಸ್ಲಿ, ಇಷ್ಟು ದಿನ ನಾವು ಏನು ಯೋಚನೆ ಮಾಡ್ಕೊಂಡು ಬಂದಿದ್ದೇವೋ, ಸುಪ್ತ ಮನಸ್ಸಿನ ಆಳಕ್ಕೆ ಏನು ಹುದುಗಿದೆಯೋ ಅದೇ ಪ್ರಕಟ ಆಗ್ತದೆ ಆ ಸಂದರ್ಭದಲ್ಲಿ. ಆದ್ರಿಂದ ಪ್ರಾಜೆಕ್ಟ್ ಅನ್ನ ಕೊನೆ ಕ್ಷಣಕ್ಕೆ ಇಟ್ಕೊಳ್ಳೋಣ ಅಂತ ಹೇಳುವ ಹಾಗಿಲ್ಲ. ಕೊನೆ ಕ್ಷಣದಲ್ಲಿ ನಮ್ಮ ಇಚ್ಛಾಶಕ್ತಿ ಇರೋದಿಲ್ಲ, ಅಲ್ಲಿ ವಾಸನಾ ಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ವಾಸನೆಯಲ್ಲಿ ಶುಭ ವಾಸನೆಗಳಿದ್ರೆ ಅದು ಜಾಗೃತವಾಗ್ತದೆ, ಅಶುಭ ವಾಸನೆಗಳಿದ್ರೆ ಅದು ಜಾಗೃತವಾಗ್ತದೆ. ವೃದ್ಧರೊಬ್ಬರು ಸಾಯುವ ಹಂತದಲ್ಲಿದ್ದರು. ಅವರನ್ನ ನೋಡ್ಕೊಂಡು ಬರೋಣ ಅಂತ ನಾನು ಹೋಗಿದ್ದೆ. ಇನ್ನೇನು ಕೆಲವು ದಿನಗಳಲ್ಲಿ ಅವರು ಸಾಯುವವರಿದ್ರು, ಅಂದ್ರೆ ಅಂತಿಮ ದಿನಗಳನ್ನು ಎಣಿಸ್ತಾ ಇದ್ರು. ನಾನು ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡೆ. ಸ್ವಲ್ಪ ಮಾತುಕತೆ ಆದಮೇಲೆ ಅವರ ಯೌವನದಲ್ಲಿ ಯಾರೋ ಅವರಿಗೆ ಕೊಡಬೇಕಾದ ಒಂದಿಷ್ಟು ದುಡ್ಡಿನ ವಿಷಯವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವನು 20,000 ರೂಪಾಯಿ ತೆಗೆದುಕೊಂಡವನು ಕೊಡ್ಲಿಲ್ಲ. ಅದೇ ನನ್ನ ಮನಸ್ಸಿಗೆ ತುಂಬಾ ಕಾಡ್ತಾ ಇದೆ, ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಸಂದರ್ಭದಲ್ಲಿ ಆ ಯೋಚನೆ ಮಾಡೋದಲ್ಲ, ನೀವು ಭಗವಂತನ ನಾಮ ಸ್ಮರಣೆ ಮಾಡಿ, ಅದೆಲ್ಲ ಬಿಟ್ಟು ಬಿಡಿ, ಮುಗಿದ ಕತೆ, ಅದೆಲ್ಲ ಚಿಂತನೆ ಮಾಡಬಾರದು ಈ ಸಂದರ್ಭದಲ್ಲಿ, ಭಗವಂತನ ಸ್ಮರಣೆ ಮಾಡಿ ಅಂದೆ. ಅದೊಂದು ಚಂದದ ಮಾತು ಹೇಳಿದ್ರು ನನಗೆ. ಅಲ್ಲ, ಭಗವಂತನ ಸ್ಮರಣೆ ಮಾಡಬೇಕು ಅಂತ ನನಗೂ ಗೊತ್ತಿದೆ, ಆದ್ರೆ ಏನ್ ಮಾಡ್ಲಿ, ನನ್ನ ಮನಸ್ಸಿಗೆ ಪದೇ ಪದೇ ಅದೇ ಆಲೋಚನೆ ಬಂದು ಕಾಡತ್ತೆ ಅಂತ ಹೇಳಿದ್ರು. ಅಂದ್ರೆ ಅರ್ಥಾತ್ ಇಷ್ಟು ದಿನಗಳ ಕಾಲ ಮತ್ತೆ ಮತ್ತೆ ಪೋಷಿಸಿದ ಆಲೋಚನೆಯು ಅವರ ಮನಸ್ಸಿನಲ್ಲಿ ಪ್ರಭಾವವನ್ನು ಉಂಟು ಮಾಡಿರ್ತದೆ, ಒಂದು ಛಾಪನ್ನು ಮೂಡಿಸಿರ್ತದೆ, ಅದು ಎದ್ದುಕೊಳ್ತದೆ. ಆದ್ದರಿಂದ ನಾನು ಕೊನೆಯ ಕ್ಷಣದಲ್ಲಿ ಮಾಡಿಬಿಡುತ್ತೇನೆ ಅಂತ ಹೇಳೋ ಹಾಗಿಲ್ಲ. ಕೆಲವರು ಉದಾಹರಣೆ ಕೊಡೋದುಂಟು, ಅವನು ಅಜಾಮಿಳ ನಾರಾಯಣ ಅಂತ ಹೇಳಿ ಬಿಟ್ಟಲ್ಲ ಅಂತ, ಅಜಾಮಿಳದ ದೃಷ್ಟ ಅಂತ. ಮಿಳನೂ ಹಾದಿ ತಪ್ಪುವುದಕ್ಕಿಂತ ಮುಂಚೆ ಒಳ್ಳೆಯ ಸಂಸ್ಕಾರವನ್ನು ಮಾಡಿಕೊಂಡಿದ್ದ, ಪ್ರಾರಬ್ಧವಶದಿಂದ ದಾರಿ ತಪ್ಪಿದ ಅನ್ನೋದು ಬಿಟ್ರೆ ಅವನ ಚಿತ್ತದ ಆಳದಲ್ಲಿ ಭಗವಂತನ ಬಗ್ಗೆ ಭಕ್ತಿ ಬೇರೂರಿತ್ತು. ಇಲ್ಲವಾದ್ರೆ ಅವನಿಗೆ ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅದನ್ನ ಅರ್ಥವಾದ ಅಂತನೂ ಭಾವಿಸ್ಬೋದು. ಅವನ ಮಗನ ಹೆಸರನ್ನು ಕರೆದ, ಹಾಗೆ ಕರೆದರೂ ಕೂಡ ಮಗನ ನೆಪದಲ್ಲಿ ಭಗವಂತನ ಸ್ಮರಿಸಿದರೂ ಮೋಕ್ಷವಾಗತ್ತೆ ಎಂಬ ಅರ್ಥವಾದವೂ ಇರಬಹುದು. ಒಟ್ಟಿನಲ್ಲಿ ಎಲ್ಲಾ ಕಾಲದಲ್ಲಿಯೂ ಭಗವಂತನ ಸ್ಮರಿಸಬೇಕು ಎನ್ನುವುದು ಕೃಷ್ಣನ ಸಂದೇಶ. ಅದಕ್ಕೆ ಕೆಲವರು ಕೇಳುದುಂಟು,
ಶುಕ್ರವಾರ ಪ್ರೇಯರ್ ಅಂತ ಕೆಲವರಿಗಿದೆ, ಭಾನುವಾರ ಪ್ರೇಯರ್ ಅಂತ ಕೆಲವರಿಗಿದೆ. ನಮಗೆ ಯಾವ ದಿನ ಫಿಕ್ಸು ಅಂತ. ನಮಗೂ ಒಂದಿನ ಫಿಕ್ಸ್ ಇರ್ಬೇಕಿತ್ತಲ್ಲ ಅಂತ. ಭಗವದ್ಗೀತೆ ಪ್ರಕಾರ ಎಲ್ಲ ದಿನವೂ, ಎಲ್ಲ ಕಾಲಗಳಲ್ಲಿ, ಎಲ್ಲ ದಿನ ಅಂತಲ್ಲ, ಪ್ರತಿ ಕ್ಷಣವೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕು ಅಂತ. ಆಮೇಲೆ ಹೇಳ್ತಾನೆ, ಅನುಸ್ಮರ ಯುದ್ಧಚ, ಸರ್ವೇಷು ಕಾಲೇಶು ಅನುಸ್ಮರ ಯುದ್ಧಚ. ಅನುಸ್ಮರ ಅಂತ ಹೇಳಿದ್ರೆ ಯಥಾಶಾಸ್ತ್ರಂ ಅಂತ ಶಂಕರರು ಭಾಷ್ಯದಲ್ಲಿ ಬರೀತಾರೆ. ಭಗವಂತನನ್ನ ಶಾಸ್ತ್ರದಲ್ಲಿ ಹೇಗೆ ವರ್ಣಿಸಿದೆಯೋ ಹಾಗೆ ಸ್ಮರಿಸಬೇಕು ಮತ್ತು ಯುದ್ಧ ಮಾಡಬೇಕು ಅಂತ. ಭಗವಂತನ ಸ್ಮರಣೆ ಮಾಡಿ ಯುದ್ಧ ಮಾಡ್ರಿ, ಹೊಡೆದಾಡ್ಕೊಳ್ರಿ ಅಂತ ಹೇಳಿದಾನ? ಇಲ್ಲ. ಅರ್ಜುನನಿಗೆ ನೀಡಿ ಸಂದೇಶ ಆಯ್ತು. ಅರ್ಜುನನು ಕ್ಷತ್ರಿಯ ಆದ್ರಿಂದ ಮಿಲಿಟರಿ ಮ್ಯಾನ್, ಅವನು ಯುದ್ಧ ಮಾಡು ಅಂದ್ರೆ ಅವನಿಗೆ ಸ್ವಧರ್ಮ ಮಾತು. ನಾವು ಹೇಗೆ ಅನ್ವಯಿಸ್ಕೊಳ್ಬೇಕು? ನಮ್ಮ ಸ್ವಧರ್ಮವನ್ನು ಮಾಡಬೇಕು ಅಂತ. ಸ್ವಧರ್ಮಂ ಕುರು, ಭಗವಂತನ ಸ್ಮರಣೆ ಮಾಡ್ತಾ ಇರು, ಸ್ವಧರ್ಮವನ್ನು ಮಾಡ್ತಾ ಇರು ಅಂತ ರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾವು ಕಾರ್ಯಗಳಿಲ್ಲದಿದ್ದಾಗ ಎರಡೂ ಕೈಯಿಂದ ಭಗವಂತನ ಅರ್ಚಿಸಬೇಕು. ಕಾರ್ಯ ಮಾಡುವಾಗ ಒಂದು ಕೈಯಲ್ಲಿ ಭಗವಂತನ ಸ್ಮರಣೆ, ಇನ್ನೊಂದು ಕೈಯಲ್ಲಿ ಕಾರ್ಯ ಅಂತ. ಅಂದ್ರೇನು? ನಮ್ಮ ಕರ್ತವ್ಯ ಕರ್ಮಗಳು, ವ್ಯವಹಾರಗಳು ಅಂತ ಏನಿದೆಯೋ, ಲೌಕಿಕವೋ ಧಾರ್ಮಿಕವೋ, ಅದನ್ನು ಮಾಡ್ತಾ ಇರುವಾಗ ಮನಸ್ಸಿನ ಸುಪ್ತ ಭಾಗದಲ್ಲಿ ಭಗವಂತನ ಸ್ಮರಣೆ, ಚಿಂತನೆ ನಡೀತಾ ಇರಬೇಕು ಅಂತ ಅರ್ಥ. ಇದು ಹೇಗೆ ಸಾಧ್ಯ ಅಂತ ಕೇಳ್ಬೋದು. ಮನಸ್ಸು ಒಂದು ಸಲ ಒಂದೇ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ? ಒಂದೇ ಥಾಟ್, ನಾನು ಬರೆಯುವುದೋ ಓದುವುದೋ ಮಾತನಾಡುವುದೋ ಮಾಡ್ತಾ ಇರುವಾಗ ಒಂದೇ ರೀತಿಯ ವೃತ್ತಿ ಬರ್ಲಿಕ್ಕೆ ಸಾಧ್ಯ? ಎರಡೆರಡು ಒಟ್ಟೊಟ್ಟಿಗೆ ಹೇಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಇದು ಸಾಧ್ಯ ಇದೆ. ಸುಪ್ತ ಮನಸ್ಸಿನಲ್ಲಿ ನಾವು ಅಭ್ಯಾಸವನ್ನ ರೂಢಿಸಿದ್ರೆ ಭಗವಂತನ ಸ್ಮರಣೆ ನಡೀತಾ ಇರುತ್ತೆ, ಕಾರ್ಯವೂ ಆಗ್ತಾ ಇರುತ್ತೆ. ನೋಡಿ, ಭಗವಂತನ ಸ್ಮರಣೆ ಅಂದ್ರೆ ಆ ನಾಮ ಜಪವೇ ಆಗ್ಬೇಕಾಗಿಲ್ಲ. ಭಗವತ್ ಸಂಬಂಧಿಯಾದ ಚಿಂತನೆ, ಅದು ಯಾವುದೇ ರೀತಿಯಲ್ಲಿ ಆಗಬಹುದು. ಅದು ಸುಪ್ತ ಮನಸ್ಸಿನಲ್ಲಿ ಇದ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ದೃಷ್ಟಾಂತ ಕೊಡಬೇಕು ಅಂತ ಹೇಳಿದ್ರೆ, ಲೌಕಿಕ ದೃಷ್ಟಾಂತ. ಕಾರು ಓಡಿಸ್ತಾ ಇರುವಾಗ ಕೆಲವರು ಕಾರಲ್ಲಿ ಸ್ಪೀಕರ್ ಹಾಕಿ ಫೋನಲ್ಲಿ ಮಾತಾಡ್ತಾರೆ. ಸುಮಾರು ಹೊತ್ತು, ಗಂಟೆಗಟ್ಟಲೆ ಮಾತಾಡ್ತಾರೆ ವ್ಯವಹಾರಗಳನ್ನೆಲ್ಲ. ಕಾರು ಓಡಿಸ್ತಾ ಇರ್ತಾರೆ, ಅಥವಾ ಕಾರು ಓಡಿಸುವಾಗ ಪಕ್ಕದಲ್ಲಿ ಕುಳಿತುಕೊಂಡವ್ರ ಜೊತೆ ಮಾತಾಡ್ತಾರೆ. ಈಗ ಮಾತಾಡುವುದು, ಕಾರು ಓಡಿಸೋದು ಹೇಗೆ ಸಾಧ್ಯ? ಯಾಕಂದ್ರೆ ಆ ಡ್ರೈವಿಂಗ್ ಅನ್ನೋದು ಅವನಿಗೆ ಅತ್ಯಂತ ಸಹಜವಾಗಿ ಬಿಟ್ಟಿದೆ. ಆದ್ರಿಂದ ಮನಸ್ಸಿನ ಮೇಲ್ಪದರದಲ್ಲಿ ಮಾತಾಡ್ತಾ ಇದ್ರು, ಕೆಳಪದರದ ಸುಪ್ತ ಮನಸ್ಸಿನಲ್ಲಿ, ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಡ್ರೈವಿಂಗಿನ ಎಲ್ಲ ಮಾಹಿತಿ ಅಡಕವಾಗಿದೆ. ಅದರಿಂದ ಅವನು ಕಾರ್ಯನಿರ್ವಹಿಸ್ತಾನೆ. ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂದ್ರೆ, ಈ ಸಂಗೀತ ಕಾನ್ಸರ್ಟ್, ಮ್ಯೂಸಿಕ್ ಕಾನ್ಸರ್ಟ್ಗಳಲ್ಲಿ ಶ್ರುತಿಯ ಮೇಲೆ ಲಕ್ಷ್ಯ ಇಡ್ತಾರೆ. ಅನೇಕ ರಾಗಗಳನ್ನ, ಆಲಾಪನೆಗಳನ್ನ ಮಾಡಿದ್ರೂ ಕೂಡ ಶ್ರುತಿಯ ಮೇಲೆ ಗಮನ ಅವರು ಯಾವಾಗಲೂ ಇರ್ತದೆ. ಅವನು ಬೇರೆ ಬೇರೆ ಆ ರಾಗಗಳಿಗೆ ಹೋಗಿ ಬರ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾನೆ. ಆದರೆ ಮನಸ್ಸಿನ ಇನ್ನೊಂದು ಮುಖ ಶ್ರುತಿಯನ್ನು ಆಲಿಸ್ತಾ ಇರ್ತದೆ. ಹಾಗೆ ಭಗವಂತನ ಶ್ರುತಿ ಮನಸ್ಸಿನ ಒಳಪದರದಲ್ಲಿ ಇರಬೇಕದು. ಇನ್ನೊಂದು ದೃಷ್ಟಾಂತ ಪಂಚದಶಿಯಲ್ಲಿ ವಿದ್ಯಾರಣ್ಯ ಮುನಿಗಳು ಕೊಡ್ತಾರೆ. ಅದನ್ನು ಸ್ವಲ್ಪ ಬೇರೆ ರೀತಿಯಾಗಿ ಹೇಳ್ತೇನೆ ನಾನು. ಒಬ್ಬಳು ಗೃಹಿಣಿ ತನ್ನ ಮಗ ಮನೆಗೆ ಬರುವ ಒಂದು ಯೋಚನೆಯನ್ನ ಮನಸ್ಸಲ್ಲಿ ತಂದುಕೊಳ್ತಾಳೆ. ಮಗ ಅವತ್ತು ಮನೆಗೆ ಬರಬೇಕು. ಅವನ ಯೋಚನೆಯಲ್ಲಿ ಅಡುಗೆ ಮಾಡ್ತಾಳೆ, ಮನೆ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಅಕ್ಕಪಕ್ಕ ಮನೆಯವರ ಜೊತೆ ಮಾತಾಡ್ತಾಳೆ. ಎಲ್ಲ ಮಾಡ್ತಿರುವಾಗ್ಲೂ ಆ ಮನಸ್ಸಿನ ಮೂಲೆಯಲ್ಲಿ ಮಗ ಇವತ್ತು ಬರ್ತಾನೆ, ಒಂದು ಯೋಚನೆ ಅವಳಿಗೆ ಯಾವಾಗಲೂ ಇರ್ತದೆ.
ಹೀಗೆ ಲೌಕಿಕದ ಸಂದರ್ಭದಲ್ಲಿಯೂ ನಾವು ನೋಡ್ತೇವೆ, ಒಂದು ಸುಪ್ತ ಮನಸ್ಸಿನಲ್ಲಿ ಆಲೋಚನೆಯನ್ನು ಅಂತ ಇಟ್ಟುಕೊಂಡು ಬೇರೆ ಕಾರ್ಯವೈಖರಿಗಳನ್ನು ನಾವು ನಿರ್ವಹಿಸುವ ಹಾಗೆ ಭಗವಂತನನ್ನ ನೆನೆಯುತ್ತ ನಮ್ಮ ಕಾರ್ಯಗಳನ್ನೆಲ್ಲ ನಿಭಾಯಿಸಲಿಕ್ಕೆ ಆಗ್ತದೆ. ಒಂದೊಮ್ಮೆ ನಾವು ಕಾರ್ಯದಲ್ಲಿಯೇ ತಲ್ಲೀನವಾಗಿ ಭಗವದರ್ಪಿತ ಬುದ್ಧಿಯಿಂದ ಮಾಡಿದ್ರೆ ಅದು ಭಗವತ್ ಸ್ಮರಣೆನೇ ಆಗ್ತದೆ. ಈ ಕರ್ಮಯೋಗ ಅನ್ನುವಂಥ ಸಂದರ್ಭದಲ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು ಅಂತ ಹೇಳ್ತಾರಲ್ಲ, ಆ ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಾಗ ಅದು ಅವನ ಸ್ಮರಣೆಯಿಂದನೇ ಮಾಡಿದ ಹಾಗೆ ಆಗ್ತದೆ. ಇನ್ನು ಯಾಂತ್ರಿಕವಾಗಿ ಮಾಡುವ ಎಷ್ಟೋ ಕರ್ಮಗಳಿರ್ತದೆ, ನಮಗೆ ಹೆಚ್ಚಿನ ಏಕಾಗ್ರತೆಯ ಅವಶ್ಯಕತೆ ಇರೋದಿಲ್ಲ. ಸ್ನಾನ ಮಾಡುವುದು, ಕಸ ಗುಡಿಸುವುದು, ನಡೆದಾಡುವುದು, ಪ್ರಯಾಣ ಮಾಡುವುದು, ಹೀಗೆ ಎಷ್ಟೋ ಕೆಲಸಗಳು ಅಭ್ಯಾಸ ಬಲದಿಂದ ಯಾಂತ್ರಿಕವಾಗಿ ನಡೀತಾ ಇರ್ತದೆ. ಆ ಸಂದರ್ಭದಲ್ಲೆಲ್ಲ ಮನಸ್ಸನ್ನ ಪರಮಾತ್ಮ ಚಿಂತನೆಗೆ ನಾವು ಕರೆದುಕೊಂಡು ಹೋಗ್ಬೋದು. ಯಾಕಂದ್ರೆ ದೀರ್ಘಕಾಲದ ಅಭ್ಯಾಸ ಬೇಕಾಗ್ತದೆ. ಒಂದು ಕಡೆ ಕುಳಿತುಕೊಂಡು ಅಭ್ಯಾಸ ಮಾಡೋದು ಒಂದು ರೀತಿ ಆದ್ರೆ, ವ್ಯವಹಾರದಲ್ಲಿ ತೊಡಗಿಕೊಂಡು ಅಭ್ಯಾಸ ಮಾಡುವುದು ಕೂಡ ನಾವು ರೂಢಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಮಾಮನುಸ್ಮರ ಯುದ್ಧಚ, ನನ್ನ ಸ್ಮರಣೆ ಮಾಡು ಮತ್ತೆ ಯುದ್ಧ ಕರ್ತವ್ಯ ಕರ್ಮಗಳನ್ನು ಮಾಡು. ಹೀಗೆ ಮಾಡೋದಕ್ಕೆ ನಮ್ಗೆ ಸಹಾಯ ಹೇಗೆ ಅಂದ್ರೆ, ಅನಾಯಾಸವಾಗಿ ಭಗವಂತನ ಸ್ಮರಣೆ ಮಾಡೋದಕ್ಕೆ ಉಪಾಯವನ್ನು ಅವನೇ ಕೊಡ್ತಾನೆ. ಮೈಯರ್ಪಿತ ಮನೋಬುದ್ಧಿ, ನಿನ್ನ ಮನಸ್ಸು ಬುದ್ಧಿಗಳನ್ನ ನನಗೆ ಅರ್ಪಿಸಿಬಿಡು, ಆಗ ನನ್ನ ಸ್ಮರಣೆ ಅನಾಯಾಸವಾಗಿ ಆಗ್ತದೆ. ಮನಸ್ಸು ಬುದ್ಧಿ ಭಗವಂತನಿಗೆ ಅರ್ಪಿಸುವುದು ಅಂದ್ರೆ ಏನು? ಒಂದು, ಮನಸ್ಸಿನಿಂದ ಭಗವಂತನ ಪ್ರೇಮಿಸೋದು, ಬುದ್ಧಿಯಿಂದ ಭಗವಂತನೇ ಆತ್ಯಂತಿಕ ಗತಿ ಎಂಬುದನ್ನು ತಿಳ್ಕೊಳ್ಳೋದು. ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಸುರಕ್ಷಿತತೆ ಅಂತ ನಾನೇನು ಪ್ರಪಂಚದಲ್ಲಿ ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ ಅದು ಯಾವುದೂ ಕೂಡ ಶಾಶ್ವತವಲ್ಲ. ಭಗವಂತನೇ ನಿಜವಾದ ಸುಖ, ಶಾಂತಿ, ನೆಮ್ಮದಿಯ ಸ್ರೋತ. ಅವನೇ ನನಗೆ ಆಶ್ರಯ, ಅವನೇ ನನಗೆ ಗತಿ. ಭಗವಂತ ಇದ್ದಾನೆ, ಭಗವಂತನನ್ನ ರಕ್ಷಿಸ್ತಾನೆ, ಹೀಗೆಂಬುದಾಗಿ ಶ್ರದ್ಧೆ, ಬುದ್ಧಿಯಲ್ಲಿ ಭಗವಂತನ ಬಗ್ಗೆ ಆಸ್ತಿಕ್ಯ ಬುದ್ಧಿ, ಹೃದಯದಲ್ಲಿ ಅಂದ್ರೆ ಮನಸ್ಸಿನಿಂದ ಅವನೆಡೆಗೆ ಅವ್ಯಾಹತವಾದ ಪ್ರೇಮ. ಯಾವಾಗ ನಮಗೆ ಭಗವಂತನೇ ಗತಿಮತಿ ಅಂತ ಅನ್ನಿಸ್ತದೋ ಪ್ರೇಮ ಸಹಜವಾಗಿ ಪ್ರವಹಿಸ್ತದೆ ಆ ಕಡೆ. ಶ್ರದ್ಧಾ ಭಕ್ತಿ ಯಾವನ ಹೃದಯದಲ್ಲಿ ಇದೆಯೋ ಸ್ಮರಣೆ ಅತ್ಯಂತ ಸುಲಭ. ಆದ್ದರಿಂದ ಮೈಯರ್ಪಿತ ಮನೋಬುದ್ಧಿ, ನಿನ್ನ ಮನಸ್ಸು ಬುದ್ಧಿಗಳನ್ನ ನನಗೆ ಅರ್ಪಿಸು. ನನಗೆ ಅಂದ್ರೆ ಪರಮಾತ್ಮ, ನೀವು ಯಾವುದೇ ರೂಪದ ಪರಮಾತ್ಮನನ್ನು ತೆಗೆದುಕೊಳ್ಳಬಹುದು. ನಮ್ಮ ಅದ್ವೈತ ಪರಂಪರೆಯಲ್ಲಿ ನಾವು ನಾರಾಯಣ, ಶಿವ, ಏನು ಅಮ್ಮನವರು, ಗಣಪತಿ, ಸ್ಕಂದ ಸುಬ್ರಹ್ಮಣ್ಯ ಇವೆಲ್ಲವೂ ಪಂಚಬ್ರಹ್ಮರು ಅಂತ ಏನು ಹೇಳ್ತೇವೋ ಆ ಭಗವಂತನದೇ ಬೇರೆ ಬೇರೆ ರೂಪಗಳು ಅಂತ ಹೇಳೋದ್ರಿಂದ ಇಲ್ಲಿ ಕೃಷ್ಣನನ್ನೇ ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹ ಇಲ್ಲ. ಶಿವಭಕ್ತನಾದ್ರೆ ಶಿವನನ್ನ ಸ್ಮರಿಸಬಹುದು. ಒಟ್ಟಿನಲ್ಲಿ ಪರಮಾತ್ಮನ ಒಂದು ರೂಪವನ್ನ, ಸ್ವರೂಪವನ್ನ ನಾವು ಅನವರತ ಚಿಂತಿಸಬೇಕು. ಆ ರೀತಿ ಚಿಂತಿಸಿದರೆ ಏನು ಹೇಳ್ತಾನೆ? ಮಾಮೇವ ಏಷ್ಯಸಿ, ನೀನು ನನ್ನನ್ನೇ ಪಡೆದುಕೊಳ್ಳುತ್ತೀಯ. ನನ್ನನ್ನೇ ಪಡೆದುಕೊಳ್ಳುತ್ತೀಯ ಎಂಬ ಮಾತಿಗೆ ಅರ್ಥ ಏನು? ಒಂದೋ ಚಿತ್ತಶುದ್ಧಿಯಾಗಿ ನಿರ್ಗುಣ ಬ್ರಹ್ಮದ ಜ್ಞಾನವಾಗಿ ಆ ಮೂಲಕವಾಗಿ ಬ್ರಹ್ಮಜ್ಞಾನವಾಗಬಹುದು, ಇಲ್ಲ ಈ ಅಧ್ಯಾಯದ ಮುಖ್ಯ ವಿಷಯವಾದಂತಹ ಕ್ರಮಮುಕ್ತಿಯ ಮೂಲಕವಾಗಿ ಆದರೂ ನನ್ನನ್ನು ನೀನು ಪಡೆದುಕೊಳ್ಳುತ್ತೀಯಾ ಎಂಬುದಾಗಿ ಭಗವಂತ ಸ್ಪಷ್ಟಪಡಿಸಿದ್ದಾನೆ. ಅದರಿಂದ ಕೊನೆಯ ಕ್ಷಣಕ್ಕಾಗಿ ಕಾಯದೆ ಯಾವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ಇದೇ ಚಿಂತನೆಯನ್ನು ಮುಂದುವರಿಸ್ತಾನೆ. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹೇ ಪಾರ್ಥ, ಪಾರ್ಥ ಅಂದ್ರೆ ಅರ್ಜುನ, ಪ ಅಂದ್ರೆ ಪರಮಾತ್ಮ,
ಪರಮಾತ್ಮಾನಂ ಏವ ಅರ್ಥಯತಿ ಇತಿ ಪಾರ್ಥ ಅಂತ ಒಬ್ರು ಮಹಾತ್ಮರು ವ್ಯುತ್ಪತ್ತಿಯನ್ನು ಹೇಳ್ತಿದ್ರು. ಒಂದರ್ಥ ಪಾರ್ಥ ಅಂದ್ರೆ ಪೃಥಾ ದೇವಿಯ ಪುತ್ರ, ಪೃಥಾ ಅಂದ್ರೆ ಕುಂತಿಯ ಪುತ್ರ ಪಾರ್ಥ. ಇನ್ನೊಂದು ವಿಶೇಷ ಅರ್ಥವನ್ನು ಅದರಲ್ಲಿ ಹೊರಡಿಸ್ತಾರೆ. ಅಂದ್ರೆ ಪರಮಾತ್ಮ, ಅರ್ಥ ಅಂದ್ರೆ ಪ್ರಾರ್ಥಿಸೋದು ಅಂತ, ಬೇಡ್ಕೊಳ್ಳೋದು. ಪರಮಾತ್ಮನನ್ನೇ ಯಾವನು ಬೇಡ್ಕೊಂಡಿದ್ದಾನೋ ಅವನು ಪಾರ್ಥ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನಿನ್ಗೆ ಪರಮಾತ್ಮನೇ ಬೇಕಾಗಿದೆಯಪ್ಪ ಅಂತ ಸೂಚನೆಯನ್ನು ಕೊಡ್ತಿದ್ದಾನೆ. ನೀವು ಒಂದು ಕಥೆ ಕೇಳಿರ್ಬೋದು. ಅರ್ಜುನ ಹಾಗೂ ದುರ್ಯೋಧನ ಇಬ್ರು ಕೂಡ ಶ್ರೀಕೃಷ್ಣನಿಗೆ ಯುದ್ಧ ಸಹಾಯವನ್ನು ಕೇಳಲಿಕ್ಕೆ ಹೋಗ್ತಾರೆ ದ್ವಾರಕೆಗೆ. ಕೃಷ್ಣ ತನ್ನ ಶಯ್ಯೆಯಲ್ಲಿ ಪವಡಿಸಿದ್ನಂತೆ, ಅಂದ್ರೆ ವಿಶ್ರಾಂತಿಯನ್ನು ಮಾಡ್ತಾ ಇದ್ದ. ವಿಶ್ರಾಂತಿ ಮಾಡುವ ಸಂದರ್ಭದಲ್ಲಿ ಅವನ ತಲೆ ಪಕ್ಕದಲ್ಲಿ ಒಂದು ಆಸನ ಇತ್ತು. ದುರ್ಯೋಧನನು ಹೋಗಿ ಆ ಆಸನದ ಮೇಲೆ ಕುಳಿತುಕೊಳ್ತಾನೆ. ಅರ್ಜುನ ಬರ್ತಾನೆ. ನಂತರ ಅರ್ಜುನ ಬಂದು ಕೃಷ್ಣನ ಕಾಲು ಬುಡದಲ್ಲಿ ಕೂತ್ಕೋತಾನೆ. ಸ್ವಲ್ಪ ಹೊತ್ತಿಗೆ ಕೃಷ್ಣನಿಗೆ ಎಚ್ಚರ ಆಗ್ತದೆ. ನೋಡ್ತಾನೆ ಅರ್ಜುನ ಬಂದಿದ್ದಾನೆ. ತಿರುಗಿ ನೋಡ್ತಾನೆ ದುರ್ಯೋಧನ ಬಂದಿದ್ದಾನೆ. ಓಹೋ, ಅರ್ಜುನ ದುರ್ಯೋಧನರಿಬ್ಬರು ಒಟ್ಟೊಟ್ಟಿಗೆ ಬಂದಿದ್ದೀರಲ್ಲಪ್ಪ, ಏನ್ ವಿಶೇಷ? ಯುದ್ಧಕ್ಕೆ ನಿನ್ನ ಸಹಾಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಎರಡು ರೀತಿ ಸಹಾಯ ಮಾಡಬಲ್ಲೆ. ಒಂದೋ ನನ್ನ ಯಾದವಿ ಸೇನೆಯನ್ನು ಕೊಡಬಲ್ಲೆ, ನಾರಾಯಣಿ ಸೇನೆಯನ್ನು ಕೊಡಬಲ್ಲೆ, ಇಲ್ಲ ನಾನೇ ಯುದ್ಧದಲ್ಲಿ ಭಾಗವಹಿಸಬಲ್ಲೆ. ಒಂದೋ ನನ್ನನ್ನ ಕೊಡ್ತೇನೆ, ಇಲ್ಲ ನನ್ನ ಸೇನೆಯನ್ನು ಕೊಡ್ತೇನೆ. ನನ್ನನ್ನು ಕೊಟ್ರೆ ನೋಡಿ, ನಾನು ಯುದ್ಧ ಮಾಡೋದಿಲ್ಲ, ನಾನು ಶಸ್ತ್ರ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಶಪಥ ಮಾಡಿದ್ದೇನೆ. ಇನ್ನು ನನ್ನ ಯಾದವಿ ಸೇನೆ ಬರುತ್ತೆ. ಎರಡರಲ್ಲಿ ಯಾವುದನ್ನು ನೀವು ಆಯ್ಕೊಳ್ಬಹುದು. ಆದ್ರೆ ಮೊದಲ ಆಯ್ಕೆ ಅರ್ಜುನಿಗೆ. ಯಾಕೆಂದ್ರೆ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಕೇಳಿದಾಗ ತಮ್ಮನಿಗೆ ಮೊದಲ ಆದ್ಯತೆ ಅಂತ ಶಾಸ್ತ್ರ. ಆದ್ರಿಂದ ಅರ್ಜುನ ಮೊದಲು ಕೇಳ್ಕೊಳ್ಳಿ ಅಂತ. ದುರ್ಯೋಧನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ. ಯಾಕೆ? ಎಲ್ಲಾದ್ರೂ ನಾರಾಯಣಿ ಸೇನೆಯನ್ನು ಪಡ್ಕೊಂಡ್ಬಿಟ್ರೆ, ಅರ್ಜುನ ಕೇಳ್ಕೊಂಡ್ಬಿಟ್ರೆ, ಈ ಕೃಷ್ಣನ್ ತಗೊಂಡು ಎಂತ ಮಾಡೋದು? ಇವನಂತೂ ಶಸ್ತ್ರ ಹಿಡಿಯೋನಲ್ಲ. ಆದ್ರಿಂದ ತುಂಬಾ ಚಟಪಟಿಕೆ ಆಗ್ತಾ ಇತ್ತಂತೆ ಅವನಿಗೆ, ದುರ್ಯೋಧನಿಗೆ. ಆದ್ರೆ ಅರ್ಜುನ ಕೇಳ್ಕೊಳ್ತಾನೆ, ಕೃಷ್ಣ ನೀನೇ ನಮ್ಮ ಪಕ್ಷದಲ್ಲಿ ಇರುವು, ನೀನು ಶಸ್ತ್ರ ಹಿಡಿಯುವುದು ಬೇಡ, ನೀನು ಜೊತೆಗಿದ್ರೆ ಸಾಕು ಅಷ್ಟೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಸಂಜಯ್ ಹೇಳ್ತಾನಲ್ಲ, ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇರ್ತಾನೋ ಅವನ ಸನ್ನಿಧಿ ಮಾತ್ರದಿಂದ, ನಿಜವಾಗಿ ಇಡೀ ಮಹಾಭಾರತ ಯುದ್ಧವನ್ನ ಪಾಂಡವರು ಗೆದ್ದದ್ದು ಕೇವಲ ಕೃಷ್ಣನಿಂದ. ಅವನು ಯುದ್ಧ ಮಾಡದೇ ಇದ್ರೂ ತೊಂದರೆ ಇಲ್ಲ, ಅವನ ಸಾನ್ನಿಧ್ಯವೇ ಹಾಗಿತ್ತು. ದುರ್ಯೋಧನಿ ಖುಷಿ ಆಯ್ತು. ಯಾಕೆ? ಯಾದವಿ ಸೇನೆ ಸಿಕ್ತಲ್ಲ ನನಗೆ ಅಂತ. ಆದ್ದರಿಂದ ಅರ್ಜುನ ಕೃಷ್ಣನನ್ನೇ ಬಯಸಿದ. ಆದ್ದರಿಂದ ಅವನಿಗೆ ಈ ಭಗವದ್ಗೀತೆ ಎನ್ನುವ ಜ್ಞಾನ ಸಿಕ್ತು. ಆದ್ದರಿಂದ ಪಾರ್ಥ ಎಂಬ ಶಬ್ದಕ್ಕೆ ಅದ್ಭುತವಾದ ಅರ್ಥ ಇದೆ. ಏನ್ ಹೇಳ್ತಾರೆ ಇಲ್ಲಿ? ಹೇ ಪಾರ್ಥ, ಅಭ್ಯಾಸ ಯೋಗ ಯುಕ್ತೇನ ನಾಣ್ಯಗಾಮಿನ ಚೇತಸ ಅನುಚಿಂತಯನ್ ಪರಮಂ ದಿವ್ಯಂ ಪುರುಷಂ ಯಾತಿ. ಯಾರು ಅಭ್ಯಾಸ ಯೋಗದಿಂದೊಡಗೂಡಿ ನ ಅನ್ಯಗಾಮಿನ ಚೇತಸ, ಬೇರೆಡೆ ಎಲ್ಲಿಯೂ ಹೋಗದ ಮನಸ್ಸುಳ್ಳವರಾಗಿ, ಅನುಚಿಂತಯನ್ ಶಾಸ್ತ್ರ ಮತ್ತು ಆಚಾರ್ಯ ಉಪದೇಶದಿಂದ ಭಗವಂತನನ್ನ ಧ್ಯಾನಿಸುತ್ತ, ಪರಮಂ ದಿವ್ಯಂ ಪುರುಷಂ ಯಾತಿ. ಅವರು ಆ ಪರಮವಾದ, ಶ್ರೇಷ್ಠವಾದ, ದಿವ್ಯವಾದ ಪುರುಷ ಅಂದ್ರೆ ಪರಮಾತ್ಮ, ಅವನನ್ನ ಪಡೆದುಕೊಳ್ತಾರೆ, ಅವನಲ್ಲಿಗೆ ಹೋಗ್ತಾರೆ. ಇಲ್ಲಿ ಅಭ್ಯಾಸ ಯೋಗ ಎಂಬುದಾಗಿ ಹೇಳ್ತಾನೆ. ಭಗವಂತನ ಧ್ಯಾನದ ಅಭ್ಯಾಸ ಮಾಡಬೇಕು ನಾವು ಅಂತ. ಅಭ್ಯಾಸ ಎಂಬ ಶಬ್ದಕ್ಕೆ ಏನರ್ಥ? ಮತ್ತೆ ಮತ್ತೆ ಮಾಡುವುದು ಅಂತ ಅರ್ಥ. ಅಸ್ ಅನ್ನುವ ಧಾತುವಿಗೆ ಇಡೋದು ಅಂತ ಅರ್ಥ. ಅಭಿ ಅಂದ್ರೆ ಮತ್ತೆ ಮತ್ತೆ,
ಮತ್ತೆ ಮತ್ತೆ ನಮ್ಮ ಮನಸ್ಸನ್ನ ಒಂದರ ಮೇಲೆ ಇಡೋದು ಅಂತ ಅಭ್ಯಾಸ ಎಂಬ ಶಬ್ದಕ್ಕೆ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಅಭ್ಯಾಸ ಯೋಗ ಯುಕ್ತೇನ ಮಯಿ ಚಿತ್ತ ಸಮರ್ಪಣ ವಿಷಯಭೂತೆ ಏಕಸ್ಮಿನ್ ತುಲ್ಯ ಪ್ರತ್ಯಯಾವೃತ್ತಿ ಲಕ್ಷಣ ವಿಲಕ್ಷಣ ಪ್ರತ್ಯಯಾಂತರಿತ ಅಭ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ಹೊರತಾಗಿ ಬೇರೆ ಎಲ್ಲ ಆಲೋಚನೆಗಳನ್ನ ಮಾಡದೆ ಪರಮಾತ್ಮನಲ್ಲಿಯೇ ಚಿತ್ತವನ್ನ ಸಮರ್ಪಿಸಿ ಮತ್ತೆ ಮತ್ತೆ ಆ ಮನಸ್ಸನ್ನ ಆ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಹೆಸರು ಅಭ್ಯಾಸ. ಚಿತ್ತವನ್ನ ಸಮರ್ಪಿಸುವುದಕ್ಕೆ ವಿಷಯನಾಗಿರುವ ನನ್ನೊಬ್ಬನಲ್ಲಿಯೇ ಒಂದೇ ಬಗೆಯ ಪ್ರತ್ಯಯವನ್ನು ಆವೃತ್ತಿ ಮಾಡುತ್ತಿರುವುದೇ, ಬೇರೆ ಬಗೆಯ ಪ್ರತ್ಯಯಗಳನ್ನು ನಡುವೆ ಬರಗೊಡದಿರುವುದೇ ಅಭ್ಯಾಸವು. ಸಜಾತೀಯ ವೃತ್ತಿ ಪ್ರವಾಹ ನಡಿಬೇಕು, ವಿಜಾತೀಯ ವೃತ್ತಿಗಳು ಬರಲಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೆ ಅಭ್ಯಾಸ ಅಂತ ಹೇಳಿದ. ನಮ್ಮ ಯೋಗಶಾಸ್ತ್ರದಲ್ಲಿಯೂ ಕೂಡ ಅಭ್ಯಾಸ ಎಂಬ ಶಬ್ದದಲ್ಲಿ ಸತು ದೀರ್ಘಕಾಲ ನೈರಂತರ್ಯೇಣ ಸತ್ಕಾರ ಸೇವಿತೋ ದೃಢಭೂಮಿ ಅಭ್ಯಾಸ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಅಂತ ನಾವು ಏನ್ ಹೇಳ್ತೇವಲ್ಲ, ಆ ಪ್ರಾಕ್ಟೀಸ್ ಅಂದ್ರೆ ಏನು? ದೀರ್ಘಕಾಲ, ಹೆಚ್ಚಿನ ಸಮಯ ಆಗಬೇಕು. ನೈರಂತರ್ಯೇಣ, ನಿರಂತರವಾಗಿ ಆಗಬೇಕು. ನಾನು ಭಗವಂತನ ಜಪ ಮಾಡ್ತೇನೆ ಅಂತಾದ್ರೆ ಇವತ್ತು ಮಾಡ್ತೇನೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತೇನೆ ಅಂತ ಆಗಬಾರ್ದು. ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಜಪ ಮಾಡೋದಲ್ಲ, ನಿರಂತರವಾಗಿ ನಡೆಯಬೇಕು. ಮತ್ತೆ ಸ್ವಲ್ಪ ಕಾಲ ಏನೋ ಮಾಡೋದಲ್ಲ, ದೀರ್ಘಕಾಲ. ಅಷ್ಟೇ ಅಲ್ಲ, ಸತ್ಕಾರ ಸೇವಿತೋ ದೃಢಭೂಮಿ. ಸತ್ಕಾರ ಅಂದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಏನು ಮಾಡ್ತೇವೋ ಅದಕ್ಕೆ ಅಭ್ಯಾಸ ಎಂಬುದಾಗಿ ಕರೀತಾರೆ. ಭಗವಂತ ಹೇಳ್ತಾನೆ ಸಾಕಷ್ಟು ಅಭ್ಯಾಸ ಮಾಡಬೇಕು. ನಾವು ಚಿತ್ತ ಅನ್ನುವಂಥದ್ದೇನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವ ವಿಷಯ ಅಲ್ಲ. ಜನ್ಮ ಜನ್ಮಾಂತರದ ವಾಸನೆಗಳಿಂದ ನಮ್ಮ ಚಿತ್ತ ವಿಷಯಾಭಿಮುಖವಾಗಿ ಹರಿತಾ ಇದೆ. ವಾಸನಾ ಸರಿತ್ ಎಂಬುದಾಗಿ ಕರೀತಾರೆ. ಅಶುಭ ವಾಸನೆಯ ಕಡೆಗೆ ಅತ್ಯಂತ ಸಹಜವಾಗಿ ಚಲಿಸುವ ಸ್ವಭಾವವನ್ನ ಅದು ಪಡೆದುಕೊಂಡಿದೆ. ಆದ್ರಿಂದ ಅಭ್ಯಾಸ ಇಲ್ಲದೇನೆ ಆ ಮನಸ್ಸನ್ನ ಭಗವಂತನೆಡೆಗೆ ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಶಿಯಸ್ ಪ್ರಾಕ್ಟೀಸ್, ಎಚ್ಚರಿಕೆಯಿಂದ ನಾವು ಮತ್ತೆ ಮತ್ತೆ ಸ್ಮರಣೆಯೋ ಅಥವಾ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಹಾಗೆ ಅಭ್ಯಾಸ ಮಾಡಿದ ಮೇಲೆ, ದೀರ್ಘಕಾಲ ಅಭ್ಯಾಸ ಮಾಡಿದ ಮೇಲೆ ಸಹಜವಾಗ್ತದೆ. ಅಜಪ ಜಪ ಅಂತ ಹೇಳ್ತಾರೆ. ನಾವೇನು ಮಾಡದೇ ಇದ್ರೂ ನಮ್ಮ ಮನಸ್ಸಿನಲ್ಲಿ ಆ ಜಪ ನಡೀತಾ ಇರ್ತದೆ. ಅಭ್ಯಾಸದ ಬಲದಿಂದ ಅದಾಗೋದು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಮರಳುಗಾಡು ಇರ್ತದಲ್ಲ, ಅಲ್ಲೆಲ್ಲ ನೀರು ಬಹಳ ದೂರದಲ್ಲಿ ಇರ್ತದೆ. ನಮ್ಮ ಹಾಗೆ ಮನೆಯ ಪಕ್ಕದಲ್ಲೇ ಬಾವಿಯೋ ಕೆರೆಯೋ ಇರೋಲ್ಲ, ಬಹಳ ದೂರ. ಓಯಸಿಸ್ ಅಂತ ಕರೀತಾರೆ. ಅಲ್ಲೆಲ್ಲೋ ನೀರನ್ನ ಅವರು ತೆಗೆದುಕೊಂಡು ಬರ್ಬೇಕು. ಅದಕ್ಕೆ ಹೆಂಗಸರು ಏನ್ ಮಾಡ್ತಾರೆ, ತುಂಬಾ ಪಾತ್ರೆ ತಕೊಂಡು ಹೋಗ್ತಾರೆ, ಪದೇ ಪದೇ ಹೋಗ್ಲಿಕ್ಕೆ ಆಗಲ್ಲ ಅಂತ. ತಲೆಯ ಮೇಲೆ ಒಂದು ದೊಡ್ಡ ಪಾತ್ರೆ, ಅದ್ರ ಮೇಲೆ ಇನ್ನೊಂದು ಸಣ್ಣ ಪಾತ್ರೆ, ಅದ್ರ ಮೇಲೆ ಇನ್ನೊಂದು ಸಣ್ಣ ಪಾತ್ರೆ, ಕಂಕಳಲ್ಲಿ ಒಂದು ಪಾತ್ರೆ, ಕೈಯಲ್ಲಿ ಒಂದು ಪಾತ್ರೆ, ಹೀಗೆ ಸಾಧ್ಯ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಪಾತ್ರೆ ಇಟ್ಕೊಂಡು ಬರ್ತಾರೆ, ನೀರು ತಗೊಂಡು ಬರ್ತಾರೆ. ಹಾಗೆ ಒಬ್ಬರೇ ಇಬ್ಬರೇ ಹೋಗಲ್ಲ, 3-4-5 ಜನ ಅಥವಾ 5-6 ಜನ ಒಟ್ಟೊಟ್ಟಿಗೆ ಗುಂಪು ಗುಂಪಾಗಿ ಹೋಗ್ತಾರೆ. ತಲೆ ಮೇಲೆ ನೀರಿಟ್ಕೊಂಡು ಪಾತ್ರೆ ತೆಗೆದುಕೊಂಡು ಬರುವಾಗ ಸುಮ್ಮನೆ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗಸರು ನಡ್ಕೊಂಡು ಬರ್ತಿದ್ದಾರೆ. ಅವರು ಸಾಕಷ್ಟು ಮಾತಾಡ್ತಾರೆ. ಮಾತನಾಡುವಾಗಲೆಲ್ಲ ಒಂದೊಂದು ಸರ್ತಿಗೆ ದೇಹದ ಭಂಗಿ, ಕೈ ಭಂಗಿ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಭಾವನೆಗಳು ಹಂಚಿಕೊಳ್ಳುವಾಗ ಒಂದೊಂದು ಭಾವನೆಗೆ ಒಂದೊಂದು ದೇಹದ ಭಂಗಿಗಳಾಗ್ತದೆ. ಅವ್ರು ಎಷ್ಟೇ ಮಾತಾಡಿದ್ರು ಕೂಡ ಆ ತಲೆಯ ಮೇಲೆ ಇರ್ತಕ್ಕಂತಹ ಕೊಡ, ಅದರ ಬ್ಯಾಲೆನ್ಸ್ ಏನಿದೆ ಅದನ್ನು ಅವ್ರು ಮರೆಯಲ್ಲ. ನೀರು ಬೀಳ್ಲಿಕ್ಕೆ ಕೊಡಲ್ಲ. ಯಾಕೆ? ದೀರ್ಘಕಾಲದ ಅಭ್ಯಾಸದಿಂದ ಅದು ಸಾಧ್ಯವಾಯಿತು. ರಾಮಕೃಷ್ಣ ಪರಮಹಂಸರು ಕೂಡ ಒಂದು ದೃಷ್ಟಾಂತ ಕೊಡ್ತಾರೆ. ಸರ್ಕಸ್ ಅಂತ ಇರುತ್ತಲ್ಲ, ಅದರಲ್ಲಿ ವೃತ್ತ ಇರುತ್ತೆ. ಆ ಸರ್ಕಸ್ಸಿನ ವೃತ್ತದಲ್ಲಿ ಒಂದು ಮಹಿಳೆ ಕುದುರೆಯ ಮೇಲೆ, ಓಡುತ್ತಿರುವ ಕುದುರೆಯ ಮೇಲೆ ನಿಂತುಕೊಂಡು
ಮಧ್ಯೆ ಮಧ್ಯೆ ಹಾಕಿರತಕ್ಕಂತಹ ಆ ಬೆಂಕಿಯ ಬಲೆಯೊಳಗೆ ಹಾರಿ ಮತ್ತೆ ಕುದುರೆ ಮೇಲೆ ಬಂದು ನಿಂತುಕೊತಾಳೆ. ಅದನ್ನ ನೋಡಿ ಅವರ ರಾಮಕೃಷ್ಣರು ಹೋಗಿದ್ರು, ಅದರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಹೋಗಿ ಎಂತ ಅದ್ಭುತವಾದ ಸಾಹಸ ಅಂತ ಹೇಳ್ತಾನೆ. ರಾಮಕೃಷ್ಣರು ಹೇಳ್ತಾರೆ, ನೋಡಪ್ಪ, ಇದ್ರಲ್ಲಿ ಎಷ್ಟು ಅಭ್ಯಾಸ ಮಾಡಿರ್ಬೇಕು ಅವಳು. ಒಂದು ಕುದುರೆ ಮೇಲೆ ನಿಂತ್ಕೊಳ್ಳೋದೇ ಕಷ್ಟ, ಒಂಟಿ ಕಾಲಲ್ಲಿ ಬೇರೆ. ಕುದುರೆ ಮೇಲೆ ನಿಂತ್ಕೊಂಡು ಒಂಟಿ ಕಾಲಲ್ಲಿ ನಡೆಯುತ್ತಿರೋ ಕುದುರೆ ಮೇಲೆ ನಿಂತ್ಕೊಂಡು ಅಭ್ಯಾಸ ಮಾಡ್ಬೇಕು. ಆಮೇಲೆ ಓಡುತ್ತಿರೋ ಕುದುರೆ ಮೇಲೆ ಅಭ್ಯಾಸ ಮಾಡ್ಬೇಕು. ಮಧ್ಯೆ ಮಧ್ಯೆ ಹಾರಿ ಕೆಳಗಡೆಗೆ ನಿಂತ್ಕೊಳ್ಳೋದು ಅಭ್ಯಾಸ ಮಾಡ್ಬೇಕು. ಎಷ್ಟು ದೀರ್ಘಕಾಲದ ಪರಿಶ್ರಮ ಇರ್ಬೇಕು ಆಕೆಗೆ. ಹಾಗೆ ಪರಮಾತ್ಮನಲ್ಲಿ ಮನಸ್ಸನ್ನು ನೆಡಬೇಕಾದ್ರೆ ಎಷ್ಟು ದೀರ್ಘಕಾಲದ ಪರಿಶ್ರಮ ಬೇಕು, ಹಾಗೆ ಯೋಚನೆ ಮಾಡು ನೀನು ಅಂತ ಹೇಳ್ತಾರೆ. ರಾಮಕೃಷ್ಣರಿಗೆ ಪರಮಾತ್ಮನಿಗೆ ಹೊರತಾಗಿ ಇನ್ನೊಂದು ಯೋಚನೆ ಇಲ್ಲ. ಆದ್ರಿಂದ ಅಭ್ಯಾಸ ಯೋಗ ಯುಕ್ತೇನ, ಮತ್ತೆ ಮತ್ತೆ ಮನಸ್ಸನ್ನ ಪರಮಾತ್ಮನೆಡೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ದೀರ್ಘಕಾಲ ನಡೆದಾಗ, ಮತ್ತೆ ಅನ್ಯ ಆಲೋಚನೆಗಳು, ಪ್ರಾಪಂಚಿಕವಾದಂತಹ ಆಲೋಚನೆಗಳನ್ನು ಬರಗೊಡದೆ. ಒಮ್ಮೊಮ್ಮೆ ಏನಾಗ್ತದೆ, ಪರಮಾತ್ಮನ ಸ್ಮರಣೆನೂ ನಡೀತಾ ಇರ್ತದೆ, ಅತ್ಲಾಗ ಲೌಕಿಕದ್ದು ನಡೀತಾ ಇರ್ತದೆ. ಕಬೀರ ಹೇಳಿದ ಹಾಗೆ ಕೈಯಲ್ಲಿ ಜಪಮಾಲೆ ತಿರುಗ್ತಾ ಇರ್ತದೆ, ಬಾಯಲ್ಲಿ ಮಂತ್ರ ತಿರುಗ್ತಾ ಇರ್ತದೆ, ಮನಸ್ಸು ಎಲ್ಲಾ ಕಡೆ ತಿರುಗ್ತಾ ಇರ್ತದೆ ಅಂತ ಹೇಳ್ತಾರೆ. ಅದು ಹೆಚ್ಚು ಪ್ರಭಾವ ಬೀರಲ್ಲ. ಕಾನ್ಶಿಯಸ್ ಪ್ರಾಕ್ಟೀಸ್, ಅತ್ಯಂತ ಜಾಗರೂಕತೆಯಿಂದ, ಅತ್ಯಂತ ಎಚ್ಚರಿಕೆಯಿಂದ ನನ್ನ ಮನನಾಳದಲ್ಲಿ ಒಂದು ಸಂಸ್ಕಾರವನ್ನು ನಾನು ಉಂಟು ಮಾಡಬೇಕು ಎನ್ನುವಂತಹ ಒಂದು ಎಚ್ಚರ ಇಟ್ಟುಕೊಂಡು ಭಗವಂತನ ನಾಮವನ್ನ ಭಜಿಸುವುದೋ ಅಥವಾ ಭಗವಂತನ ಪೂಜೆಯೋ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ, ನವಧಾ ಭಕ್ತಿಯನ್ನು ಹೇಳಿದ ಯಾವುದೇ ರೀತಿಯ ಭಗವದ್ ಉಪಾಸನೆ ಆಗ್ಬಹುದು. ಒಟ್ಟಿನಲ್ಲಿ ಮನಸ್ಸು ಭಗವಂತನಲ್ಲಿ ನಿಲ್ಲುವ ಒಂದು ಉಪಾಯವನ್ನ ಮತ್ತೆ ಮತ್ತೆ ಮಾಡಬೇಕು. ಕೆಲವರಿಗೆ ಒಂದೇ ರೀತಿಯ ಸಾಧನೆ ಸಾಕಾಗ್ತದೆ. ಕೆಲವರು ಕೇವಲ ನಾಮ ಜಪವನ್ನು ಹಿಡ್ಕೊಂಡೇ ಭಗವಂತನ ಚಿಂತನೆ ಮಾಡಿದ್ರು. ಕೆಲವರು ಭಗವಂತನ ಗುಣವನ್ನ ಗಾನ ಮಾಡಿದ್ರು. ಪುರಂದರದಾಸರಂಥವ್ರು ಭಗವಂತನ ಹಾಡು ಹೇಳ್ಕೊಂಡ್ರು ಅವರು. ಇನ್ನು ಕೆಲವರು ರಾಮಕೃಷ್ಣರು ಕಾಳಿಯ ಪೂಜೆಯನ್ನ ಮಾಡಿದ್ರು. ಇನ್ನು ಪರೀಕ್ಷಿತನು ಭಗವಂತನ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಮೋಕ್ಷವನ್ನು ಪಡೆದ. ಒಟ್ಟಿನಲ್ಲಿ ಭಗವತ್ ಸಂಬಂಧಿಯಾದ ಭಗವತ್ ಚಿಂತನೆಗೆ ಅವಕಾಶ ಕೊಡತಕ್ಕಂಥ ಯಾವುದೇ ರೀತಿಯ ಸಾಧನೆ ಇರಬಹುದು. ಆ ಮೂಲಕವಾಗಿ ಮನಸ್ಸನ್ನ ನಾವು ಕರೆದುಕೊಂಡು ಹೋಗಬೇಕು, ಪ್ರಪಂಚದ ವಿಷಯಗಳಿಂದ, ವಿಷಯಾಸಕ್ತಿಯಿಂದ ಬಿಡಿಸಬೇಕು ಅಂತ ಭಗವಂತ ಹೇಳ್ತಾನೆ. ಆ ರೀತಿ ಮಾಡುವಾಗ ಅನುಚಿಂತನ ಅನ್ನೋ ಮಾತಿಗೆ ಅರ್ಥ ನಮಗೆ ಮನಸ್ಸಿಗೆ ಬಂದ ಹಾಗೆ ಮಾಡೋದಲ್ಲ. ಗುರು ಮತ್ತು ಶಾಸ್ತ್ರದ ಸಹಾಯದಿಂದ ಇದನ್ನು ಮಾಡಬೇಕು. ಯಾವ ರೀತಿಯ ಭಗವಂತನ ಉಪಾಸಿಸಬೇಕು, ಹೇಗೆ ಉಪಾಸಿಸಬೇಕು, ಬಂದ ವಿಘ್ನಗಳನ್ನೆಲ್ಲ ಹೇಗೆ ನಾವು ನಿವೃತ್ತಿ ಮಾಡ್ಕೊಳ್ಬೇಕು, ಎಲ್ಲ ವಿಷಯವೂ ಶಾಸ್ತ್ರದಲ್ಲಿ ಚರ್ಚಿಸಲ್ಪಟ್ಟಿದೆ. ಆ ರೀತಿ ಯಥಾಶಾಸ್ತ್ರಂ, ಶಾಸ್ತ್ರ ಮತ್ತು ಆಚಾರ್ಯರ ಸಹಾಯವನ್ನ ಪಡೆದುಕೊಳ್ಳಬೇಕು ಅನ್ನೋದಕ್ಕೇನೆ ಇದನ್ನ ಅನುಚಿಂತಯನ್ನನ್ನು ಶಬ್ದ ಬಳಸಿರೋದು. ಅನು ಅನ್ನುವಂಥದ್ದು ಪಶ್ಚಾತ್ ಅಂತ ಅರ್ಥ. ಶಾಸ್ತ್ರ ಮತ್ತು ಗುರು ಉಪದೇಶದ ನಂತರ ಚಿಂತನೆ ಮಾಡಬೇಕು ಅಂತ ಅರ್ಥ. ನೋಡಿ, ಭಕ್ತಿ ಒಂದು ಸಾಧನೆ ಆದರೂ ಕೂಡ ಮನ ಬಂದಂತೆ ಮಾಡುವ ಹಾಗಿಲ್ಲ. ಅದೊಂದು ಶಾಸ್ತ್ರ, ಭಕ್ತಿ ಶಾಸ್ತ್ರಗಳೇ ಇವೆ. ಅದಕ್ಕೆ ಹೀಗೇ ಹೋಗಬೇಕು ಅಂತ ಒಂದು ವ್ಯವಸ್ಥೆ ಇದೆ. ವೇದಗಳಲ್ಲಿರಬಹುದು, ಪುರಾಣಗಳಲ್ಲಿರಬಹುದು, ಭಕ್ತಿಯನ್ನೇ ವಿಶೇಷವಾಗಿ ಚರ್ಚೆ ಮಾಡುವ ಭಕ್ತಿ ಸೂತ್ರಗಳಲ್ಲಿರಬಹುದು, ಆ ವಿಧಾನವನ್ನು ತಿಳಿಸಿದ್ದಾರೆ. ಅದನ್ನು ತಿಳಿದುಕೊಂಡು ಭಕ್ತಿ ಮಾಡಬೇಕು. ಆದ್ದರಿಂದ ಭಕ್ತಿ ಸಾಧನೆಯೂ ಕೂಡ ಒಂದು ಕ್ರಮಬದ್ಧವಾದ, ವ್ಯವಸ್ಥಿತವಾದ ಒಂದು ಸಾಧನೆ. ಪರಮಂ ಪುರುಷಂ ದಿವ್ಯಂ ಯಾತಿ, ಆ ಪ್ರಕಾರ ಅಭ್ಯಾಸ ಮಾಡಿದವನು ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟಾಗ ಆ ಪರಮ ಪುರುಷನನ್ನ ಪಡೀತಾರೆ. ಪರಮ ಅಂದ್ರೆ ನಿರತಿಶಯವಾದದ್ದು ಅಂತ ಅರ್ಥ, ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು. ಪುರುಷ ಅಂತ ಹೇಳಿದ್ರೆ ಪೂರ್ಣತ್ವಾದ್ ಪುರುಷ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರತಕ್ಕಂತಹ ಪರಮಾತ್ಮ. ಅಥವಾ ಪುರೇಶೇತೆ ಇತಿ ಪುರುಷ, ನಮ್ಮ ಜೀವದ ಒಳಗಡೂ ಕೂಡ ಆತ್ಮಸ್ವರೂಪದಿಂದ ಇರುವವನು ಅಂತ ಪುರುಷ ಎಂಬ ಶಬ್ದಕ್ಕರ್ಥ.
ಇನ್ನು ದಿವ್ಯಂ, ದಿವ್ಯ ಅಂದ್ರೆ ಸೂರ್ಯಮಂಡಲೇ ಭವಂ, ಸೂರ್ಯಮಂಡಲದಲ್ಲಿ ತೋರುತ್ತಿರುವ ಹಿರಣ್ಯ ಗರ್ಭ ಸ್ವರೂಪ ಏನಿದೆಯೋ ಆ ಪರಮ ಪುರುಷನನ್ನ, ಹಿರಣ್ಯ ಗರ್ಭನನ್ನ ಅವನು ಪಡೆಯುತ್ತಾನೆ. ಹಿರಣ್ಯ ಗರ್ಭನ ಮೂಲಕ ಕ್ರಮ ಮುಕ್ತಿಯನ್ನು ಹೊಂದಿ ಸಚ್ಚಿದಾನಂದ ಬ್ರಹ್ಮನನ್ನೇ ಪಡೆಯುತ್ತಾನೆ ಎಂಬ ಮಾತನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಆ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು, ಶಾಸ್ತ್ರದಲ್ಲಿ ಯಾವ್ಯಾವ ರೂಪಗಳನ್ನು ಕೊಟ್ಟಿದೆ, ಯಾವ್ಯಾವ ಗುಣಗಳನ್ನು ಕೊಟ್ಟಿದೆ, ಈ ರೀತಿ 8 ಗುಣಗಳನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.